ಅದೇ ಸೆಕ್ಟರ್ ಆಗಿಲ್ಲ ಇವತ್ತು ಅನಿಲ್, ಅದಕ್ಕೆ ನಿಮ್ಗೆ ಕರೆದಿದ್ದು. ಒಂದು ಟೇಬಲ್ ನಿಮ್ಗೆ ಯಾರು ಸಪೋರ್ಟ್ ಮಾಡಿ. ಅದ್ರ ಮೇಲೆ ಪ್ರಾಪರ್ಟಿ ಇದು ಕಾವ್ಯ ಕಾವ್ಯ ಅಂತೀನಿ. ಯಶು ಬೈ ಓಕೆನಾ? ಮಧ್ಯ ಯಾರು ಫೋಟೋ ಹೊಡಿಬೇಡಿ, ಎಲ್ಲ ಫೋಟೋ ತೆಗಿಬೇಡಿ. ಶಾರ್ಟಲ್ಲಿ ಈಗೆಲ್ಲ ಸ್ವಲ್ಪ ಫಾಸ್ಟ್ ಆಗಿದೆ. ನೀನು ಅಷ್ಟೇ ಆಕ್ಷನ್ ನೋಡಿ. ನೀವು ಒಂಚೂರು ಲೆಫ್ಟ್ ಬನ್ನಿ ಮಾಡಿ. ಎಷ್ಟು ಸ್ವಲ್ಪ ಲೆಫ್ಟ್. ರೆಡಿ ಸರ್, ರೆಡಿ. ನೀವು ಮೂಡಲ್ಲಿ ಕ್ಯಾಮರಾ ಕಡೆ ನೋಡ್ಬೇಡಿ. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಆಲ್ರೆಡಿ. ರೆಡಿ, ಕ್ಯಾಮರಾ ಆಕ್ಷನ್ ಮಾಡಿ ಮಾಡಿ ಬಿಟ್ ಮಾಡಿ. ಆ ಕಡೆ ಈ ಕಡೆ ಮಾಡಿ, ಆ ಕಡೆ ಈ ಕಡೆ ಮಾಡಿ, ಆ ಕಡೆ ಈ ಕಡೆ ಮಾಡಿ. ಆ ಕಿರ್ತಿ ಕಣ್ಣು ಉಪ್ಪು ಆ ಕಡೆ ದಬಾಸು ಹಚ್ಚಿರ. ಕ್ಯಾಮರಾ ಯಾಕೆ ನೋಡ್ತಿದ್ರೆ ಕಿರ್ತಿ? ಅಣ್ಣ ಅದು ಬೇಡ. ದೀಪು ನೀನು ಈ ಕಡೆ ಕೊಡ್ತಾ. ಓಕೆ 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 ಅಣ್ಣ ನೀವು ಮಾಡಿ. ಇದು ನೋಡಿ. ಓಕೆನಾ? ಓಕೆ ಸರ್, ರೆಡಿ, ಗುಡ್, ರೆಡಿ, ಆರ್ಡರ್, ಕ್ಯಾಮರಾ ರೆಡಿ, ರೋಲಿಂಗ್, ಮೂಡ್ ಮೂಡ್ ಅದು ರೋಲಿಂಗ್ ಸರ್, ಆಕ್ಷನ್. ಕೈ ಶೇಕೋ, ಕೈ ಆ ಕಡೆ ಈ ಕಡೆ ಬೆಂಡು ಮಾಡಿ ಮಾಡಿ ಮಾಡಿ. ಅವಳು ನಿನ್ನ ನೋಡಿದ್ಲು, ಸ್ಮೈಲ್ ಮಾಡಿದ್ಲು, ಉಪ್ಪೇಗಿಸಿದ್ಲು, ದಬಾಕಿದ್ರಿ. ಸಪ್ಪೆ ಇದೆ ಅಮ್ಮ, ಸಪ್ಪೆ ಇದೆ ಅನು. ಆಕ್ಷನ್, ಆ ಕಡೆ ಈ ಕಡೆ ಮಾಡಿದೆ. ಕಣ್ಣು ಓಪನ್ ಮಾಡು, ಉಪ್ಪೇಗಿಸು, ಸ್ಮೈಲ್ ಇಲ್ಲ, ಒಬ್ಬ ರೆಡಿ 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 ಇಮಿಡಿಯೇಟ್ಲಿ ಸ್ಮೈಲ್ 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 ಕನ್ಫರ್ಮ್ ಮಾಡಕ್ಕಿರ್ತೀನಿ ನೀನು. ಆರ್ಡರ್, ಕ್ಯಾಮರಾ ರೋಲಿಂಗ್, ಆಕ್ಷನ್. ಆ ಕಡೆ ಈ ಕಡೆ ಆಯ್ತು, ಆ ಕಡೆ ಈ ಕಡೆ ಕಣ್ಣು ಓಪನ್ ಮಾಡು, ಅವ್ನು ನೋಡು, ಸ್ಮೈಲ್ ಅಲ್ಲೇ, ಉಪ್ಪೇಗಿಸು, ದಬಾಕು, ಜಂಪ್, ಜಂಪ್ ಸಾಲಿಲ್ಲ. ಪ್ಲಸ್ ಸೀರಿಯಸ್ಗಳಲ್ಲಿ ನಮ್ಮ ಮನದಲ್ಲಿ ತೋರ್ತವರು. ಹಾಗೆಯೇ ಇವರ ನಿರ್ದೇಶನದ 7 ಚಿತ್ರಗಳು ಈಗಾಗಲೇ ತೆರೆಯ ಮುಂದೆ ಬಂದಿದೆ. ಇದು ಅವರ 8ನೇ ಸಿನಿಮಾ. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು, ಇದು 7ನೇ ಸಿನಿಮಾನ, ಸಾರಿ ತಪ್ಪಿದ್ರೆ ಕ್ಷಮಿಸಿ, ಆಮೇಲೆ ಅಲ್ಲಿಂದ ಖಾಲಿ ಕೂತ್ಬಿಡ್ತೀನಿ ಬೇಕಾದ್ರೆ. ಇದು ಅವರ 7ನೇ ಸಿನಿಮಾ. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು, ಏನು ಗೊತ್ತಾ? ಈ ಕಾದಂಬರಿ, ಈ ಭಾವಗೀತೆ ಅನ್ನುವಂತಹ ಕಾದಂಬರಿಯ ಆಧಾರಿತ ಚಿತ್ರ ಇದು. ಸಂಪೂರ್ಣವಾಗಿ ಈ ಕಾದಂಬರಿ ಅನ್ನುವಂತಹ ಭಾವಗೀತೆ ಅನ್ನುವಂತಹ ಕಾದಂಬರಿ ಏನಿದೆ, ಸಂಪೂರ್ಣವಾಗಿ ಎತಿರಾಸರೇ ಬರೆದಿರುವಂತಹದ್ದು. ಆ ಕಥೆಯನ್ನ ತೆರೆಯ ಮೇಲೆ ಎಷ್ಟು ಅದ್ಭುತವಾಗಿ ತೆರೆ ಮೇಲೆ ತೆರಲಿಗೂ ಸಾಧ್ಯನೋ ಅಷ್ಟು ಅದ್ಭುತವಾಗಿ ತೆರೆ ಮೇಲೆ ತರುವಂತಹ ಎಲ್ಲ ಪ್ರಯತ್ನಗಳನ್ನ ಈಗಾಗಲೇ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಅದಾದ್ಮೇಲೆ ಒಂದು ದೋಣಿ ಅಥವಾ ಒಂದು ಸಿನಿಮಾ ನಡೆಯೋದಕ್ಕೆ ಎಲ್ಲರೂ ಇರಬೇಕು. ಅದರ ಜೊತೆಗೆ ಟೆಕ್ನಿಷಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಸಿನಿಮಾ ಯಾವಾಗಲೂ ತುಂಬಾ ಪರ್ಫೆಕ್ಷನ್ ಅಂತ ಕೇಳ್ತಾ ಅಲ್ವಾ.
ಸೊ ಅದಕ್ಕೋಸ್ಕರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ವಿಜಯ್ ಹರಿಸಾ ಸರ್, ಹಾಗೆ ನಮ್ಮ ಡಿಒಪಿ ಆಗಿ ದೀಪಕ್ ಕುಮಾರ್ ಜೆಕೆ ಸರ್, ಎಡಿಟರ್ ಆಗಿ ಅನಿಲ್ ಕುಮಾರ್ ಸರ್, ಹಾಗೆಯೇ ಡೈಲಾಗ್ ರೈಟರ್ ಆಗಿ ನಮ್ಮ ಆರಾಧ್ಯ ಅರುಣ್ ಕುಮಾರ್ ಸರ್, ಅರುಣೋದಯ ಅರುಣ್ ಕುಮಾರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಯತಿರಾಜ್ ಸರ್ ಕೂಡ ಈ ಒಂದು ಅವರ ಕೈ ಚಳಕವನ್ನ, ಅವರ ಬರಹದ ಕೈ ಚಳಕವನ್ನ ಈ ಒಂದು ಸಿನಿಮಾದಲ್ಲಿ ತೆರೆ ಮೇಲೆ ನಿಮ್ಮ ಮುಂದೆ ತೋರಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅನಿಲ್ ಕಬೀರ್ ಸರ್ ಕೂಡ ಈ ಒಂದು ಚಿತ್ರಕ್ಕೆ ಒಳ್ಳೆ ಒಂದಿಷ್ಟು ಪ್ರೇರಣೆಯನ್ನ ನೀಡ್ತಾ ಇದ್ದಾರೆ. ಹಾಗೆ ನಮ್ಮ PRO ಆಗಿ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ ಕೂಡ ಈ ಒಂದು ಚಿತ್ರವನ್ನ ಅದ್ಭುತವಾಗಿ ನಡೆಸ್ಕೊಂಡು ಹೋಗುವಂತಹ ಎಲ್ಲ ರೀತಿಯ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೋ ತನಕ ನಾವು ಈ ಚಿತ್ರದಲ್ಲಿ ಯಾರ್ಯಾರೆಲ್ಲ ಇರ್ತೀವಿ ಅಂತ ಮಾತನಾಡ್ತೀವಿ. ಈಗ ಈ ಚಿತ್ರ ಹೇಗಿದೆ, ಯಾವ ರೀತಿ ಚಿತ್ರ, ಯಾವ ರೀತಿ ಚಿತ್ರವನ್ನ ನಮ್ಗೆ ಅವರು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡೋಣ. ಎಸ್, ಇದು ಒಂದು ರೀತಿಯಲ್ಲಿ ಹಾರರ್, ಒಂದು ರೀತಿಯಲ್ಲಿ ಕಾಮಿಡಿ, ಮತ್ತೊಂದು ರೀತಿಯಲ್ಲಿ ಸೆಂಟಿಮೆಂಟ್, ಎಲ್ಲವನ್ನೂ ಕೂಡ ಒಂದೇ ಕಡೆಯಲ್ಲಿ ಒಂದೇ ಮಚ್ಚದಲ್ಲಿ ನಿಮ್ಗೆ ಕೊಡುವಂತಹ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಸಿನಿಮಾ ತಂಡ ಮಾಡ್ತಾ ಇದೆ. ಅದರ ಜೊತೆಗೆ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಲೂಪ್ ಅಲ್ಲಿ ನಡೀತಾ ಇರುವಂತಹ ಅದ್ಭುತ ಚಿತ್ರವನ್ನ ನಿಮಗೆ ತೆರೆ ಮುಂದೆ ನೀಡೋದಕ್ಕೆ ಈಗಾಗಲೇ ತಯಾರಿಗಳು ನಡೀತಾ ಇದೆ. ಹಾಗೇನೆ ಎಸ್, ನಿಮ್ಗೆ ನೆಗ್ಲಿಜೆನ್ಸ್ ಕಾಣಿಸ್ಬೇಕಾ, ಅದು ಕೂಡ ನಮ್ಮ ಚಿತ್ರದಲ್ಲಿ ಇದೆ. ಹಾಗೇನೆ ಕೇರಿಂಗ್ ಕಾಣಿಸ್ಬೇಕಾ, ಅದು ಕೂಡ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಸುವಂತಹ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ವ್ಯಾಲ್ಯೂಸ್, ಕನ್ಫ್ಯೂಷನ್, ಪ್ರೀತಿ ಮತ್ತೆ ದ್ವೇಷ, ಲವ್ ಮತ್ತೆ ಕಾಮಿಡಿ, ಜೊತೆಗೆ ತಾಯಿಯ ಸೆಂಟಿಮೆಂಟ್ ಎಲ್ಲವನ್ನು ಕೂಡ ಒಂದೇ ಸಿನಿಮಾದ ಅಡಿಯಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನಗಳನ್ನ ನಮ್ಮ ಚಿತ್ರತಂಡ ಮಾಡ್ತಾ ಇದೆ. ಇಷ್ಟು ಹೊತ್ತು ಚಿತ್ರದ ಬಗ್ಗೆ ಮಾತನಾಡಿದ್ವಿ. ನಾನು ನಿನ್ನೆ ಮೀಟಿಂಗ್ ಹೋದಾಗ ಸರ್ ಹತ್ರ ಕೇಳಿದೆ, ಸರ್ ಒಂದ್ ಸ್ವಲ್ಪ ನೋಡ್ಬೋದು, ಪೋಸ್ಟರ್ ನೋಡ್ಬೋದು, ಇನ್ವಿಟೇಷನ್ ನೋಡ್ಬೋದು ಅಂತ ಕೇಳಿದ್ರೆ, ಅಫ್ಕೋರ್ಸ್ ನೋಡಿ ಅಂತ ನನಗೆ ಇನ್ವಿಟೇಷನ್ ಕೊಟ್ಟರು. ಓಕೆ, ನೋಡಿದಾಗ ಚೆಕ್ ಮಾಡ್ತಾ ಇದ್ದೀನಿ, ವೇದಿಕೆ ಮೇಲೆ ಬರ್ಬೇಕು ಅಮ್ಮ. ಎಸ್, ನಮ್ಮ ಚೇತನ್ ಸರ್ ವೈಫ್, ಎಸ್ ನಮ್ಮ ಚೇತನ್ ಸರ್ ವೈಫ್ ರಮ್ಯಾಮ್ಮ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ಎಸ್, ನಮ್ಮ ಸಂಗೀತಮ್ಮ, ಚೇತನ ಸರ್ ಮದರ್, ಚೇತನ್ ಸರ್ ಮದರ್, ಎಸ್ ಪ್ರಿಯಾ ಸುನೀಲ್, ಸುನೀಲ್ ಸರ್ ವೈಫ್, ಹಾಗೇನೆ ರಾಜಮ್ಮ, ಚಂದ್ರಶೇಖರ್ ಸರ್ ಮದರ್, ಹಾಗೇನೆ ನಡಿನಾ ಅನೂಪ್ ಮದರ್, ಅನೂಪ್ ಸರ್ ಮದರ್, ಹಾಗೇನೆ ಮಮತಾ ಅಮ್ಮ, ಕೀರ್ತನ ಅವರ ತಾಯಿ, ಮಾಡಿ ಆ ಸ್ಟೇಜ್, ಎಸ್ ಹಾಗೇನೆ ನಿರ್ಮಲಾ ಅಮ್ಮ, ಟೀಚರ್ ಆಫ್ ಡೈರೆಕ್ಟರ್ ಅಂಡ್ ಹೈಸ್ಕೂಲ್, ಎಸ್ ಹಾಗೇನೆ ಬಿ ನಾಗ, ಇಲ್ಲ ಬಿ ಜಯ, ನಿರ್ಮಲಾ ಮಿಸ್, ಜಯ ಮಿಸ್ ಇಬ್ರು ದಯಮಾಡಿ ಸ್ಟೇಜ್ ಮೇಲೆ. ಎಸ್ ಜಯಮ್ಮ ಹಾಗೆ ನಿರ್ಮಲಾ ಅಮ್ಮ. ಇದು ಯಾವುದು ಗಿಮಿಕ್ ಅಲ್ಲ. ನಮ್ಮ ಸಿನಿಮಾದ ಕಥಾಹಂದರ ಇರೋದೇ ಒಂದು ತಾಯಿ ಮಗನ ಭಾವನಾತ್ಮಕವಾದ ಒಂದು ಕಥೆಯನ್ನು ಹೇಳುವ ಪ್ರಯತ್ನ. ಹಾಗಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಹರಿಕ್ ಸರ್ ಹೇಳ್ತಾ ಇದ್ರು, ಸರ್ ಯೂನಿಕ್ ಆಗಬೇಕು ಸರ್, ಯೂನಿಕ್ ಆಗಬೇಕು ಸರ್. ಏನು ಕಲ್ಬಿಟ್ರು ವೀಸೇನು, ಹಾಗಾಗಿ ಫಾರ್ಮಲ್ ಆಗಿ ಮುಗಿಸ್ಬಿಡ್ತೀನಿ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಬಂದಿರುವ ಎಲ್ಲ ಗಣ್ಯರಿಗೆ, ಸ್ನೇಹಿತರಿಗೆ, ನಮ್ಮ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನಾನು ವೆಲ್ಕಮ್ ಹೇಳ್ತಾ, ಅದೇ ಜಸ್ಟ್ ಒನ್ ಡೇ ಬಿಫೋರ್ ನಾವು ಯಾರನ್ನೂ ಗೆಸ್ಟನ್ನು ಕರೆದಿರಲಿಲ್ಲ, ಆಕ್ಚುಲಿ ನಾವೇ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಕಥೆ ಇರೋದೇ ತಾಯಿ ಮಗನ ಬಾಂಧವ್ಯದ ಇದು. ಅಮ್ಮ ಯಾಕೆ ಗೆಸ್ಟ್ ಆಗಬಾರ್ದು ಅಂತ. ಎಲ್ಲರೂ ಅಮ್ಮ ಅಂದ ತಕ್ಷಣ ಎಲ್ಲ ಸೆಲೆಬ್ರಿಟಿಗಳು, ಸಾಧನೆ ಮಾಡಿರೋರೇ ಅಮ್ಮ ಅನ್ನೋ ಥರ ಸೊಸೈಟಿ ನೋಡುತ್ತೆ. ಸೊ ಅದನ್ನೇ ನಮ್ಮ ರಂಜಿತಾ ಹೇಳ್ತಾ ಇದ್ದು, ನನ್ನ ಪ್ರಕಾರ ಪ್ರತಿಯೊಬ್ಬರು ಅಮ್ಮನೇ. ಆ ಕೂಲಿ ಕಾರ್ಮಿಕರಾಗ್ಬೋದು, ಕಸ ಗುಡಿಸೋರಾಗ್ಬೋದು, ಹಾಸ್ಪಿಟಲ್ ಆಯಾ ಕೆಲಸ ಮಾಡೋರಾಗ್ಬೋದು, ಪ್ರತಿಯೊಬ್ಬರು ಅಮ್ಮನೇ ಅನ್ನೋ ಒಂದು ಭಾವನೆಯಲ್ಲಿ ನಾನು ಇವತ್ತು ಯಾರು ಗೆಸ್ಟನ್ನ ಕರೀತಾನೆ ವೇದಿಕೆಯಲ್ಲಿ ಒಂದು ಸಿಂಬಾಲಿಕ್ ಆಗಿ ಒಂದಷ್ಟು ಅಮ್ಮಂದಿರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಿರ್ಮಾಪಕರ ಫ್ಯಾಮಿಲಿ ಅಮ್ಮಂದಿರಿದ್ದಾರೆ. ಅದರ ಆಚೆಗೆ 40 ವರ್ಷದ ಹಿಂದೆ ನನಗೆ ಇವತ್ತೇನೋ ನಿಂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಏನೋ ಕಲ್ತಿದ್ದೀನಿ, ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗೆ ಪಾಠ ಹೇಳ್ಕೊಟ್ಟಂತಹ ನಮ್ಮ AN ಮಿಸ್ಸು, ನಮ್ಮ ಟೀಚರ್ ಬಂದಿದ್ರು, ಯಾರೋ ಚಪ್ಪಾಳೆ ಹೊಡೆ ಶುರು ಸೂಪರ್. ಆಮೇಲೆ ನಮ್ಮ BJ ಮಿಸ್ಸು, ಇವರಿಬ್ರು ನನ್ನ ಹೈಸ್ಕೂಲಲ್ಲಿ ಪಾಠ ಮಾಡಿದವರು. ಇವರು ಸೈನ್ಸ್ ಮಾಡ್ತಿದ್ರು, ಇವರು ಮ್ಯಾಥ್ಸ್ ಮಾಡ್ತಿದ್ರು. ಎರಡರಲ್ಲೂ ವೀಕ್ ಇದೆ, ಆದರೆ ಸ್ಕೂಲಲ್ಲಿ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಬಾಂಧವ್ಯ ಇವತ್ತವರೆಗೂ ಬಂದಿದೆ. ಸುಮ್ಮನೆ ಮೆಸೇಜ್ ಹಾಕಿದ್ದೆ, ಫೋನು ಮಾಡಿದ, ದೇವರು ಸತ್ಯವರು ಫೋನು ಮಾಡಿದ, ಮೆಸೇಜ್ ಹಾಕಿದ್ದೆ, ಅಷ್ಟಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು
ವೆಲ್ಕಮ್ ಹೇಳ್ತೀನಿ. ಆ ಕಾನ್ಸೆಪ್ಟ್ ಯಾರು ಅರ್ಧಂಬರ್ಧ ಮಾಡ್ತೀನಿ ಪೂರ್ತಿ. ಮನಸ್ಸಿಂದ ಮಾಡಿ. ತಿಂಡಿ ಶಾರ್ಟೇಜ್ ಆಗಿರ್ಬೋದು, ಪರವಾಗಿಲ್ಲ, ಫಸ್ಟ್ ಇರಲಿ. ಓಕೆ, ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಈ ಮುಹೂರ್ತ ಇವೆಲ್ಲ ನೋಡಿದ್ರಿ ಅಥವಾ ಲೇಟಾಗಿ ಬಂದಿರೋದು ಗೊತ್ತು. ಹೀರೋ ಹೀರೋಯಿನ್ ಇಟ್ಕೊಂಡು ಒಂದು ಚಿಕ್ಕ ಮಾಂಟೇಜ್ ಶಾಟ್ ಅನ್ನ ಇಲ್ಲೇ ಶೂಟ್ ಮಾಡಿದ್ವಿ. ಅದಕ್ಕೆ ಮುಂಚೆ ಪೂಜೆ ಮುಹೂರ್ತ ಆಯಿತು. ಈಗ ವೇದಿಕೆಯಲ್ಲಿ ಟೈಟಲ್ ಟೀಸರ್ನ ಲಾಂಚ್ ಮಾಡುವ ಸಮಯ. ವೇದಿಕೆಯಲ್ಲಿರುವ ಇಷ್ಟು ಅಮ್ಮಂದಿರು ಟೀಸರ್ನ ಲಾಂಚ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನವೀನ್ ಹೇಳಿದ್ದೀರಲ್ಲ? ಅಲ್ಲ ಇಲ್ಲ ನೋಡಿ, ನಮಗೆ ಹಿಂಗೆ ಅಮ್ಮ ಏನಿಲ್ಲ, ನಾರ್ಮಲ್ ಆಗಿ ಗೆಸ್ಟ್ಗಳು ಕರೆದಾಗ ಆಲ್ ದ ಬೆಸ್ಟ್ ಟೀಮ್, ಆ ಟೈಟಲ್ ಲಾಂಚ್ ಆಕ್ಷನ್ ಅಂತಾರೆ. ಅದೇನು ಇಲ್ಲದೆ ಕಂಡ ಬಾಪ ಅಂತ ನೀವೆಲ್ಲರೂ ಪ್ರೀತಿಯಿಂದ ಕರೆದ್ರೆ ಟೀಸರ್ ಬಂದ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಮುಂದುವರೆ. ಅವ್ರಿಗೂ ಮೈಕ್ ಕೊಡು, ಅವ್ರಿಗೂ ಮೈಕ್ ಕೊಡು. ಅದೇ ಆ ಕಡೆ ಮೈಕ್ ಕೊಡು. ಅಲ್ಲಿದೆ ನೋಡೋದು. ಅಲ್ಲಪ್ಪ, ಅಲ್ಲೂ ಮೈಕ್ ಇದೆ. ಅವ್ರ ಕೈಯಲ್ಲಿ ಬಂದಿದೆ ನೋಡಿ. ಹತ್ತತ್ರ ಬನ್ನಿ ಎಲ್ಲ ಒಟ್ಟಿಗೆ ಬನ್ನಿ. ಅವ್ರ ಕೈಯಲ್ಲಿ ಒಂದು ಕೊಡಿ ಮೇಡಮ್. ಮೇಡಮ್ ಸ್ವಲ್ಪ ಹಿಂದೆ ಹೋಗಿ ನೀವು. ಹಿಂದೆ ಸೂಪರ್, ಚೆನ್ನಾಗಿ ಹೇಳಿ, ಜೋರಾಗಿ ಹೇಳಿ. ಎತ್ತಿ ಫ್ರೇಮ್ ಔಟ್. ರೆಡಿ, 1 2 3. ಇನ್ನೊಂದ್ಸಲ ಹೇಳಿ. ಬರ್ತಾರೆ ಬನ್ನಿ ಈಗ. ಎಲ್ಲಿಂದ ಶುರು ಮಾಡಿ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಒಂದು ಸಂಜು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ಗೆ ನಾನು ಈ ಕತೆ ಹೇಳಿದ್ದೆ. ಅವ್ರೇನೋ ಒಂದು ಬಿಸ್ನೆಸ್ ಇದಕ್ಕೆ ಆಗಿ ಡಿಲೇ ಮಾಡ್ತಾ ಇದ್ರು. ನನಗೆ ಈ ಕತೆ ತುಂಬಾ ತುಂಬಾ ಆಪ್ತ ಅನ್ಸುತ್ತೆ, ಮತ್ತೆ ತುಂಬಾ ಹತ್ತಿರವಾದ ಅನ್ಸುತ್ತೆ, ಇವತ್ತಿನ ಸೊಸೈಟಿಗೆ ಬೇಕಾಗಿರೋ ಕತೆ ಅಂತ ಅನ್ಸುತ್ತೆ. ಹಾಗಂತ ಅಂದ್ಕೊಂಡು ನಾನು ಇದನ್ನ ಪುಸ್ತಕದ ರೂಪದಲ್ಲಿ ತರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆ ಹಂತದಲ್ಲಿ ಇನ್ನೇನು ಪುಸ್ತಕ ಬಿಡುಗಡೆ ಆಗ್ಬೇಕು ಅನ್ನೋ ಹಂತದಲ್ಲಿ ನಮ್ಮ ವಿಜಯ್ ಹರಿಸ ಸಂಜು ಪಿಕ್ಚರ್ ಅಲ್ಲಿ ನಮಗೆ ಜೊತೆ ಮ್ಯೂಸಿಕ್ ಮಾಡಿದ್ರು. ಎಲ್ಲಿ ವಿಜಯ್ ಇದ್ದೀರಾ? ಓಕೆ, ಅವ್ರಿಗೆ ಈ ಕತೆ ಗೊತ್ತಿತ್ತು. ಆ ಟೈಮಲ್ಲಿ ನಮ್ಮ ವೃದ್ಧಿ ಸುನೀಲ್ ಅವರು ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ವಿಜಯ್ ಮಾಡಿದ್ರೆ ಒಂದು ಹಾರರ್ ಮಾಡಬೇಕು, ಇಲ್ಲ ಕಾಮಿಡಿ ಮಾಡಬೇಕು ಅಂತ. ಅಣ್ಣ, ಹಾರರ್ ಜೊತೆಗೆ ಕಾಮಿಡಿ ಜೊತೆಗೆ ಒಂದು ಪ್ಲಸ್ ಒಂದು ಪಾಯಿಂಟ್ ಇದೆ, ಎಮೋಷನಲ್ ಕೂಡ ಇದೆ, ಹೌದಾ ಕರ್ಸು ಅಂತಂದ್ರು. ಹೋಗಿ ನಾನು ಪ್ರೊಡ್ಯೂಸರ್ ಕತೆ ಹೇಳಿದೆ. ಪ್ರೊಡ್ಯೂಸರ್ ಕತೆ ಹೇಳಿದ್ಮೇಲೆ ಅವ್ರ ಕತೆ ಇಷ್ಟ ಆಯ್ತು. ಅವ್ರು ಫಸ್ಟ್ ಡೇನೇ ಒಂದು ಡೈಲಾಗ್ ಹೇಳಿದ್ರು. ಯಾಕೆ ಹೇಳಿದ್ರು ನಾನು ಇನ್ನೂ ಕೇಳಿಲ್ಲ, ಬಟ್ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರ್, ಕತೆನೇ ಹೀರೋ, ಯಾವ ಆರ್ಟಿಸ್ಟ್ಗಳ ಮೇಲೆ ಹೋಗೋದು ಬೇಡ, ಆಡಿಷನ್ ಮಾಡೋಣ, ಇನ್ನೊಂದು ಮಾಡೋಣ ಅಂತ ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು. ಅದು ಮಾತಾಗಿದ್ದು ಒಂದು ಡಿಸೆಂಬರ್ ಸರ್. ಅಲ್ಲಿಂದ ಸ್ವಲ್ಪ ನನಗೆ ಟೈಮ್ ಬೇಕು ಅಂತಂದ್ರು. ಒಂಚೂರು ಹೋಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಈಗ ಮುಹೂರ್ತ ಹಂತಕ್ಕೆ ಬಂದಿದ್ದೀವಿ. ನಾನು ಮಾತು ಮತ್ತೆ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಪ್ರೊಡ್ಯೂಸರ್ಸ್ನ ವೇದಿಕೆ ಕರ್ಬಿಡ್ತೀನಿ. ಯಾಕಂದ್ರೆ ಒಂದು ಕಥೆನ ಇಷ್ಟಪಟ್ಟು ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡೋಣ ಅಂತ ಹೇಳಿ ಒಂದು ಸಿನಿಮಾ ಬರೋಣ ಮುಂದೆ ಬರೀ ಗಡಿ ಜಾಗ ಇದೆ ಅಂತ ಹೇಳಿ ಮಾಡಿದ್ದಾರೆ. ನನ್ನ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ನಾನು ವೇದಿಕೆಗೆ ನಿರ್ಮಾಪಕರನ್ನ ಕರೀತೀನಿ. ವೃದ್ಧಿ ಸುನೀಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಇದು ಪ್ರೊಡ್ಯೂಸರ್ಗೋಸ್ಕರ ಬಿಲ್ಡಪ್ ಕೊಡ್ತಿರೋ ಮಾತಲ್ಲ, ಹಾನೆಸ್ಟ್ ಆಗಿ ಹೇಳ್ತಿರೋ ಮಾತು. ಸಿನಿಮಾ ಶುರುವಾಗಿದ್ದು ಒಂದು ಬಜೆಟ್ ಅಲ್ಲಿ ಇಲ್ಲ ಸರ್, ಇಲ್ಲೊಂದು ಫೈಟ್ ಬೇಕು, ಇಲ್ಲೊಂದು ಸಾಂಗ್ ಬೇಕು, ಒಂದು ಪ್ರಮೋಷನಲ್ ಸಾಂಗ್ ಬೇಕು ಅಂತ ಹೇಳಿ ಅವರಾಗೆ ವಾಲಂಟಿಯರ್ಗೆ ಇನ್ವೆಸ್ಟ್ ಮಾಡಿ ನಾನು ಹೇಳಿದ ಬಜೆಟ್ಗಿಂತ ಅರ್ಧ ಭಾಗ ಈಗಲೇ ಜಾಸ್ತಿ ಆಗಿದೆ. ಮುಂದೆ ಜಾಸ್ತಿ ಆದರೆ ಬೇಕು ಬಿಡಿ ಸರ್. ಸರ್ ನಿಮ್ಗೆ ಬೈಕ್ ಕೊಡ್ತೀನಿ, ನೀವು ಮಾತಾಡಿ ಸರ್. ಸರ್ ಎಲ್ರಿಗೂ ನಮಸ್ತೆ. ನಾನೊಂದು ಇದು 2ನೇ ಸಿನಿಮಾ ನಂದು. ನಾನು ವಿಜಯ್ ಹತ್ರ ಹೇಳಿದೆ ಒಂದು ಆರಾಮ್ ಮತ್ತೆ ಕಾಮಿಡಿ ಸಿನಿಮಾ ಮಾಡಬೇಕು ಅಂತ. ನಮ್ಮ ಎತ್ತಿ ಸರ್ ಜೊತೆ 2ನೇ ಮೀಟಿಂಗು. ಆವಾಗ ಕತೆ ಹೇಳಿದ್ರು, ಇಷ್ಟ ಆಯಿತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸರ್. ನಾನು ಜರ್ನಿ ಸ್ಟಾರ್ಟ್ ಆದಮೇಲೆ ಅದ್ರ ಜೊತೆಲಿ ನಮ್ಮ ಸ್ನೇಹಿತರು ಚೇತನ್ ಅವರು ಇದ್ದರು. ಕತೆ ಇಷ್ಟ, ಅವ್ರಿಗೂ ಕತೆ ಇಷ್ಟ ಆಯಿತು. ಅವ್ರಿಗೂ ಸಿನಿಮಾಗೂ ಸಂಬಂಧ ಇಲ್ಲ, ಬಟ್ ಕತೆ ಇಷ್ಟ ಆಗಿ
ಅವರು ನಾನು ನಿಮ್ಮ ಜೊತೆ ಸೇರ್ಕೋತೀನಿ ಅಂದರು. ಸರ್ ಚೇತನ್ ಸರ್ ಬನ್ನಿ ಸರ್. ಇದಾದ್ಮೇಲೆ ನನ್ನ ಜೊತೆಲಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಆರ್ಟಿಸ್ಟ್ ಆಗಿ. ಅವ್ರು ಈ ಸಿನಿಮಾಗೆ ಆರ್ಟಿಸ್ಟ್ ಅಂತ ಕರೆಸಿದ್ರು. ಬಟ್ ಅವರು ಬೇಡ ಸರ್ ಕತೆ ತುಂಬ ಚೆನ್ನಾಗಿದೆ, ನಮ್ಮಿಂದ ಆಡೋದು ಬೇಡ, ನಾನು ಇದಕ್ಕೆ ನಿಮ್ಮ ಜೊತೆ ಸೇರ್ಕೋತೀನಿ ಅಂತೇಳಿ ನಮ್ಮ ಚಂದ್ರ ಸರ್ ಕೈ ಜೋಡಿಸಿದ್ರು. ಸರ್ ಇಲ್ಲೆಲ್ಲದಕ್ಕೂ ಮೂಲ ಕಾರಣಕರ್ತ ನಮ್ಮ ವಿಜಯ್ ಹರಿ ಸರ್. ದಯಮಾಡಿ ವೇದಿಕೆಗೆ ಬರಬೇಕು. ಅವ್ರಿಂದ ಹೋದ್ರೆ ನಾವು ಇಷ್ಟು ಜನ ಒಟ್ಟಾಗ್ತಿರಲಿಲ್ಲ, ನಾವು ಇಷ್ಟು ಜನ ಇಲ್ಲೂ ಸೇರ್ತಾ ಇರಲಿಲ್ಲ. ಇವತ್ತು ಕೊಡೋದ್ರಿಂದ ಜಾಸ್ತಿ ನಮ್ಮ ಮೇಲೆ ಡೌಟ್ ಅಲ್ಲೇ ಕೆಲಸ ತೆಗೆಸ್ತವ್ರೆ, ಅಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಕಾಮಿಡಿ ಅಲ್ಲ, ಇಟ್ಸ್ ಸೀರಿಯಸ್ ನೋಟ್. ಸೊ ಅವ್ರಿಗೂ ನಾನು ವೇದಿಕೆ ಕರೆದಿದ್ದೀನಿ. ಸರ್ ಸರಿ ಸರ್. ಈಗ ವಿಜಯ್ ಇವಾಗಿಂದ ತುಂಬ ವರ್ಷ ನನ್ನ ಪರಿಚಯ, ನನ್ನ ತಮ್ಮಂತಾರನೇ. ಬಟ್ ನಾನು ಸುಮಾರು ಸತಿ ಹೇಳಿದೆ ಯಾವುದೋ ಒಳ್ಳೆ ಕತೆ ಸಿಗೋದು ಮಾಡೋಣ ಅಂತ. ಅವಾಗ ಈ ಕತೆ ಇತಿಹಾಸ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರಣ, ಒಂದ್ಸತಿ ಮಾತಾಡೋಣ ಅಂದಾಗ ಕತೆ ಕೇಳಿ ಇಷ್ಟ ಆಗಿ ಮೇನ್ ಎತ್ತರಸ ಹೇಳಿದಂಗೆ ಇದಕ್ಕೆ ಕಾರಣಕರ್ತ ವಿಜಯ್. ನಾವೆಲ್ಲ ಇಲ್ಲಿ ಸೇರ್ಬೇಕು ಅಂದ್ರೆ ಕಾರಣ ವಿಜಯ್. ಚೇತನ್ ಸರ್. ಎಲ್ಲರಿಗೂ ನಮಸ್ಕಾರ. ಸುನಿಲ್ ಅವರು ಹೇಳ್ದಂಗೆ ಇದು ಒಂದು ಕಾದಂಬರಿಯಿಂದ ಶುರುವಾಗಿದ್ದು, ನನಗೂ ಸಿನಿಮಾಗೂ ಅಂತ ಏನು ಬಾಂಧವ್ಯ ನಂಟು ಅನ್ನೋದು ಇರಲಿಲ್ಲ. ಬರೀ ಒಂದು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡ ಬಂದಿರೋದು ಬಿಟ್ರೆ ಬೇರೆ ಏನು ಬಾಂಧವ್ಯ ಇರಲಿಲ್ಲ. ಇದೇ ಮೊದಲನೇ ಸರಿ ನಮ್ಮ ಸ್ನೇಹಿತರು ಸುನಿಲ್ ಅವರು ಈ ತರ ಒಂದು ಸಬ್ಜೆಕ್ಟ್ ಇದೆ, ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ ಒಂದ್ಸರಿ ಯಾವತ್ತು ಕತೆ ಹೇಳಿದ್ರು. ಅದಾದ ಮೇಲೆನೆ ಇಲ್ಲ ನಾನು ಇದರಲ್ಲಿ ಒಂದು ಭಾಗ ಆಗಬೇಕು ಅಂತ ಒಂದು ಮನಸ್ಸಾಗಿ ಅವರು ನಮಗೆ ಅವಕಾಶ ಕೊಟ್ಟರು. ಅದಕ್ಕೆ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಯಾವಾಗ ಬರೋದಕ್ಕೆ ಒಪ್ಕೊಂಡು ಅದಾದ್ಮೇಲೆ ನಮ್ಮ ಕತೆ, ನಮ್ಮ ಶ್ರಮ, ನಾವು ಪಡ್ತಾ ಇದ್ದಿದ್ದ ಎಲ್ಲ ಒಂದು ಸಕ್ಸಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚಂದ್ರು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಜೊತೆ ಕೂಡ ಆದ್ರು. ಚಂದ್ರು ಅವರೇ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಚಂದ್ರಶೇಖರ್ ಅಂತ. ಮುಂದೆ ಒಂದು ಸಿನಿಮಾ ಮಾಡಿದೆ, ಮುಂಚೆ ಒಂದು ಸಿನಿಮಾ ಮಾಡಿದೆ, ರೂಪಾಯಿ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದೆ. ಸರ್ ಈ ಸಿನಿಮಾ ಅಂದ್ರೆ ಮುಂದೆ ಸಿನಿಮಾ ಮಾಡ್ತಿರ್ತೀರಾ ಅಂತ? ಖಂಡಿತವಾಗ್ಲೂ ಸರ್. ಈಗ ನೆಕ್ಸ್ಟ್ ಡೇ ನಾವು ಕತೆ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ ಹೇಳಿದ್ರೆ ಒಂದು ಸಣ್ಣ ಆರ್ಟಿಸ್ಟ್ ಆಗಿ ಮುಂದೆ ಕೊಟ್ಟರೆ ಚಾನ್ಸ್ ಮಾಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಕತೆ ಕೇಳಿದಾಗ, ಕತೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಿಜವಾಗ್ಲೂ ಇದು ವಿಶೇಷವಾಗಿ ಇದಕ್ಕೆ ಮುಂಚೆ ಈ ಥರದ್ದೊಂದು ಕತೆ ಮೂಡ್ ಬಂದಿಲ್ಲ ಅಂತ ಅನ್ನೋದು ನನಗೆ ಖಾತ್ರಿ ಆಯಿತು. ಅದಾದ್ಮೇಲೆ ಸರ್ ಜರ್ನಲಿಸ್ಟು ಅಂತ ಗೊತ್ತಾಯ್ತು. ಅದು ನಮ್ಗೆ ಪ್ಲೇಸ್ ಪಾಯಿಂಟ್ ಅಂತ, ಯಾಕೆಂದ್ರೆ ಜರ್ನಲಿಸ್ಟ್ ಸರ್ ಎಲ್ಲ ಅದು ಸಪೋರ್ಟ್ ಮಾಡ್ತಾರೆ. ಒಂದ್ ಸ್ವಲ್ಪ ಜಾಸ್ತಿ ಪ್ರಮೋಷನ್ ಆಗುತ್ತೆ ಮೂವಿ ಅನ್ನೋದನ್ನು ನಾನು ಅದಕ್ಕೋಸ್ಕರ ದುಡ್ಡು ಹಾಕಿದ್ರು ಸರ್. ಹೇಳಿದ್ರು ಸರ್, ಸಿನಿಮಾ ಕತೆ ತುಂಬಾ ಚೆನ್ನಾಗಿತ್ತು. ಒಂದು ಡಿಫ್ರೆಂಟ್ ಜಾನರ್ ಸರ್ ಇದು. ಕತೆನ ಫಸ್ಟ್ ಟೈಮ್ ಕೇಳಿದಾಗ ಈ ತರನು ಮಾಡ್ಬೋದು ಅಂತ ನನ್ಗೆ ಎಕ್ಸೈಟ್ಮೆಂಟ್ ಆಗಿ ಒಂದು 4-5 ಸತಿ ಫೋನ್ ಮಾಡಿ ಕೇಳಿದ್ದೀನಿ ಸರ್ಗೆ, ಈ ತರ ಹೆಂಗ್ ಸರ್ ನಿಮ್ ತಲೆಗೆ ಹೆಂಗ್ ಬಂತು ಸರ್ ಈ ಕತೆ ಅಂತ. ಅಷ್ಟು ನಿಜವಾಗ್ಲೂ ಚೆನ್ನಾಗಿದೆ. ಕತೆನ ಅಷ್ಟೇ ಚೆನ್ನಾಗೆ ಥಿಯೇಟರ್ ಅಲ್ಲಿ ತರೋಕೆ ನಾವು ಪ್ರಯತ್ನ ಪಡ್ತೀವಿ. ಜನ ಮತ್ತೆ ಭಗವಂತ ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ತುಂಬಾ ನಂಬ್ಕೊಂಡಿದ್ದೀನಿ. ಗೆಲ್ತೀವಿ. ಥ್ಯಾಂಕ್ ಯು. ಸಿನಿಮಾ ಕಾರಣಕರ್ತರಾದ ಈ 4 ಜನಕ್ಕೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಂಚೆ ನಮ್ಮ ವಿಜಯ್ ಸರ್ ಮಾತಾಡಲಿಲ್ಲ, ದಯಮಾಡಿ ಆಮೇಲೆ ಮಾತಾಡ್ತೀನಿ. ನೀನು ಹೋಗ್ಬಿಡ. ಮೈಕ್ ಹಿಂದೆ ಇಟ್ಕೊಳ್ಳಿ. ನಡೆ ಕೈ. ಓಕೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ರಾರಾ RX ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾನು. ಕತೆ ಹಿಂಗೆ ಹುಟ್ಟಿತು, ಹಿಂಗೆ ಶುರುವಾಯಿತು ಇದೆಲ್ಲ ಹೇಳಿದ್ದಾರೆ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್. ಸೊ ಸುನಿಯಣ್ಣ ನಮ್ಮದು ಮೊದಲಿಂದ ತುಂಬ ದೊಡ್ಡ ಜರ್ನಿ ಇದೆ. ನಾನು ಇಂಡಸ್ಟ್ರಿಗೆ ಫಸ್ಟ್ ಒಂದು ಸಿನಿಮಾ ಮಾಡಬೇಕು ಅಥವಾ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದಕ್ಕೆ ಅಡಿಪಾಯ ಹಾಕ್ತಾರೆ ಅವರು. ಸುಮಾರು ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾಗೂ ನೀನು ಮಾಡುವಂತ ನನ್ನ ಕಳಿಸಿ ಶುರು ಮಾಡಿಸಿದ್ದು ಅವರೇ. ಬಹುಶಃ ಅವ್ರ ಸಿನಿಮಾ ಹಿಟ್ಟು ಸಿಗುತ್ತೆ ಅನ್ಕೊತಾ ಇದ್ದೀನಿ. ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು RX ಬೈಕ್ ಥೀಮ್ ಮೇಲೆ ಒಂದು ಸಾಂಗ್ ಮಾಡಿದ್ವಿ, ತುಂಬ ಕಮರ್ಷಿಯಲ್ ಆಗಿದೆ. ಸ್ವಲ್ಪ ರ್ಯಾಪ್ ಮತ್ತು ಹಿಪ್ ಹಾಪ್ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಅಮ್ಮನ ಮೇಲೆ ಹೋಗುವಂಥದ್ದೊಂದು ಪಾತ್ರ ಹೋಗ್ಬಿಟ್ಟು ಹೋಗುತ್ತೆ. ಮತ್ತೊಂದೊಂದು ಲವ್ ಡ್ಯೂಯೆಟ್ ಸಾಂಗ್ ಹೋಗುತ್ತೆ. ಎಲ್ಲನೂ ಫ್ರೆಶ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀವಿ. ವಿಡೋಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಹೋದರೆ ತುಂಬ ಚೆನ್ನಾಗಿ ಹೋಗುತ್ತೆ.
ಇಲ್ಲಾಂದರೆ ಆ್ಯಾವ್ರೇಜಲ್ಲಾದರೂ ಚೆನ್ನಾಗಿ ಹಿಟ್ ಆಗಿದೆ ಅಂತಿತ್ತು. ಚಂದ್ರು ಸರ್ ರೀಸೆಂಟ್ ನಮ್ಮ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡುವ ಒಂದು ಮಾತು ಹೇಳಿದ್ರು, ಸರ್ ಹೋದರೆ ಒಂದು ಸೈಟ್ ಹೋಗುತ್ತೆ, ಬಂದರೆ ಲೇಔಟ್ ಬರುತ್ತೆ ಅಂದರು. ಸರ್ ಲೇಔಟ್ ಬರುತ್ತೆ ಹೋಗುತ್ತೆ, ನಿಮ್ಮ ಸೈಟ್ ಅಂತೂ ಉಳಿಸ್ತೀವಿ ಸರ್. ಸೊ ಕತೆ ಅದ್ಭುತವಾಗಿ ಇಲ್ಲಿವರೆಗೂ ರೈಟಿಂಗಲ್ಲಿ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲ ರೈಟರ್ಗಳಿರ್ಬೋದು, ಕ್ಯಾಮ್ರಾಮನ್ನಿಂದ, ಎಡಿಟರಿಂದ, ಆರ್ಟಿಸ್ಟ್ಗಳಿಂದ ಎಲ್ಲರೂ ಬಂದು ಕತೆ ನಲ್ಲಿ ವರ್ಕ್ಶಾಪ್ ಇರ್ಬೋದು ಅಥವಾ ರೈಟಿಂಗ್ ಪಾರ್ಟಲ್ಲಿ, ಡೈಲಾಗ್ ಪಾರ್ಟ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಸಿನಿಮಾ ಇಷ್ಟೇ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಬಿಫೋರ್ ಶೂಟ್. ಡೆಫಿನೆಟ್ಲಿ ಒಂದು ಫಸ್ಟ್ ಕಾಪಿ ಬರೋತ್ತಿಗೆ ನಮ್ಮ ಎಂಥೂಸಿಯಾಸಮ್ ಇನ್ನೂ ಜಾಸ್ತಿ ಆಗಿರುತ್ತೆ, ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿರುತ್ತೆ. ನಮಗೆ ಪ್ರಮೋಷನ್ ತುಂಬ ಇಂಪಾರ್ಟೆಂಟು. ಈಗೇನು ಟೈಟಲ್ ಟೀಸರ್ ಲಾಂಚ್ ಆಗಿದೆ ಅದು ನಮ್ಮ ಕಾರ್ತಿಕ ಎಂಟರ್ಪ್ರೈಸಸ್ ಅನ್ನೋ ಒಂದು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ನಾವು ರಿಲೀಸ್ ಮಾಡಿದ್ವಿ. ರೀಸನ್ ಇಷ್ಟೇ, ಯೂಟ್ಯೂಬಲ್ಲಿ ಬಿಟ್ಟು ನಾವು ವ್ಯೂಸ್ನ ಕೌಂಟ್ ಮಾಡ್ಕೊಂಡು ಕೂತ್ಕೊಂಡು ಒಂದು ಪ್ಲಾಟ್ಫಾರ್ಮಲ್ಲಿ ರೆಸ್ಟ್ರಿಕ್ಟ್ ಮಾಡೋದಕ್ಕಿಂತ ನಮ್ಮ ಕಾರ್ತಿಕ ಎಂಟರ್ಪ್ರೈಸಸ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ರಿಲೀಸ್ ಮಾಡಿದ್ದೀವಿ. ಸೊ ಅದೆಲ್ಲ ಇನ್ನು ಮುಂದೆ ಶೇರ್ ಆಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ, ನಿಮ್ಮ ಚಾನಲ್ಗಳನ್ನು ದಯವಿಟ್ಟು ಪ್ರಮೋಟ್ ಮಾಡಿಕೊಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿರೋ ತುಂಬ ಜನ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಯಾರು ನೋಡಿದ್ರೆ ಎಲ್ಲರ ಹೆಸರು ತೊಗೋಬೇಕು ಅನ್ನಿಸ್ತಿದೆ. ಫ್ರಮ್ ಅನೂಪ್ ಯತಿರಾಜ್ ಸರಿಂದ ಹಿಡಿದು ನಮ್ಮ ಋತ್ವಿಕ್ ಆದಿವರೆಗೂ ಎಲ್ಲರ ಹೆಸರು ತೊಗೋಬೇಕು. ಬಟ್ ಅಷ್ಟು ತೊಗೊಳಕ್ಕೆ ಟೈಮ್ ಇಲ್ಲ. ಎಲ್ಲರೂ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ಪ್ರಾಜೆಕ್ಟ್ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರೆಸ್ ಫ್ರೆಂಡ್ಸ್ಗೆ ಹಾಯ್, ಬಂದಿರೋ ಎಲ್ಲ ನಮ್ಮ ಕ್ಯಾಸ್ಟ್ ಆ್ಯಂಡ್ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಅನ್ಬೇಕು, ಯಾಕಂದರೆ ಅವ್ರ ಮುಖಾಂತರ ನಾನು ಈ ಸಿನಿಮಾ ಸಿಕ್ಕಿದ್ದು. ನಂತರ ನಾನು ಯತಿರಾಜ್ ಸರ್ ಹತ್ರ ಒಂದು ಫಸ್ಟ್ ಟೈಮ್ ನಾನು ಸರ್ ನೆರೇಷನ್ನ ಅಷ್ಟು ನೀಟಾಗಿ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ವಿತೌಟ್ ಸ್ಕ್ರಿಪ್ಟ್ ಮೈಂಡಲ್ಲೇ ಎಲ್ಲ ಇಟ್ಕೊಂಡು ನೆರೇಷನ್ ಮಾಡಿದ್ದಾರೆ. ಹಂಗೆ ಅವ್ರ ವಿಜುವಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಂತರ ನನ್ನ ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಏನೇ ಎಕ್ವಿಪ್ಮೆಂಟ್ ಕೇಳಿದ್ರು ಕಾಂಪ್ರಮೈಸ್ ಮಾಡದೆ ಕೊಡ್ತಾ ಇದ್ದೀರಾ. ನೀವು ಉಳಿಸ್ತೀನಿ, ಚೆನ್ನಾಗಿ ಉಳಿಸ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ವೆರೈಟಿ ಇದೆ. ನಮ್ಮ ಕತೆಗೆ ಹೀರೋ ಬಂದೇ ಒಂದು ವೆಹಿಕಲ್. ಸೊ ಆ ವೆಹಿಕಲ್ನ ಇಟ್ಕೊಂಡು ಮಾಡ್ತಾ ಇರೋದು ತುಂಬ ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ವಿಜಯ್. ಒಂದು RX ಬೈಕು ಸಿನಿಮಾದ ಹೀರೋ ಅಂತಾನೆ ಹೇಳಬೇಕು. ಅದರ ಸುತ್ತ ನಡೆಯುವ ಒಂದು ಕಥೆನ ನಾನು ಬಿಟ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಡೀ ಕತೆ ಸ್ಕ್ರೀನ್ ಪ್ಲೇ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಹೋಗುತ್ತೆ. ಒಂದು ಪಾಯಿಂಟ್ ನಾನು ರಿವೀಲ್ ಮಾಡಿದ್ರೆ ಎಲ್ಲ ರಿವೀಲ್ ಮಾಡಬೇಕಾಗುತ್ತೆ. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿನಿಮಾ ಒಂದು ಲೈಟ್ ಆಗಿ ಶುರು ಆಗುತ್ತೆ, ಕಾಮಿಡಿ ಟರ್ನ್ ಆಗುತ್ತೆ, ಒಂದು 50% ಎಮೋಷನ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಹಿಂಗೆ ಹೋಗ್ತಾ ಹೋದ್ರೆ ಪ್ರತಿ ಸೀನು ಅನ್ಫೋಲ್ಡ್ ಆಗ್ತಾ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರೀ ಕ್ಲೈಮ್ಯಾಕ್ಸ್ ಬರುತ್ತೆ. ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಈ ಕಥೆ ಬಗ್ಗೆ, ಈ ಸಿನಿಮಾ ಬಗ್ಗೆ, ಈ ಪ್ರೊಡ್ಯೂಸರ್ ಬಗ್ಗೆ ನನಗೆ ಜಾಸ್ತಿ ಹೋಪ್ ಇದೆ. ಸಿನಿಮಾ ಮುಗಿದ್ಮೇಲೆ ಎಸ್ಪೆಷಲಿ ಗಂಡು ಮಕ್ಕಳು ಒಂದು 30 ಸೆಕೆಂಡ್ ಕೂತ್ಕೊಂಡು ಅವ್ರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಅದಂತೂ ಕಾನ್ಫಿಡೆನ್ಸ್ ನನಗಿದೆ. ಇನ್ನು ನೀವು ಕ್ವಶನ್ಸ್ ಕೇಳ್ತಾ ಹೋದ್ರೆ ನಾನು ಇದೊಂದು ಚೂರು ಪಾಯಿಂಟ್ ಹೇಳ್ಬಿಡ್ತೀನಿ. ಪ್ರೊಡ್ಯೂಸರ್ ಹೇಳಿದಾಗ ನಾವು ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿದ್ವಿ. ನಮ್ಮಲ್ಲಿ ಸೆಲೆಕ್ಟ್ ಆದ ಅಷ್ಟು ಆರ್ಟಿಸ್ಟು, ಹೀರೋ, ಹೀರೋಯಿನ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಫ್ರೆಶ್ ಫೇಸ್ ಇದೆ. ಯಾರು ಆರ್ಟಿಸ್ಟ್ ಆಗಿ ಕಾಣೋದಿಲ್ಲ, ಕ್ಯಾರೆಕ್ಟರ್ ಮಾತ್ರ ಕಾಣೋ ಥರದ ಒಂದು ಡಿಸೈನ್ ಮಾಡ್ಕೊಂಡಿದ್ದೀವಿ. ಒಂದು ಬೇರೆ ರೀತಿಯಾದ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಹಠ ತೊಡ್ಕೊಂಡಿದ್ದೀವಿ. ಸಾಂಗ್ಸು ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮನ್ ಸಾಂಗ್ ಇನ್ನ ಕೇಳಿಸಿಲ್ಲ, 2 ಸಾಂಗ್ ಬ್ಯೂಟಿಫುಲ್ ಆಗಿ ಬಂದಿದೆ. 100% ಆಲ್ಬಮ್ ಹಿಟ್ ಆಗುತ್ತೆ. ಇದಿಷ್ಟು ನಿಮ್ಮ ಕ್ವಶನ್ಸ್ ಇದ್ರೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಎರಡು ಥರನೂ ಇದೆ. ಒಂದು ಆಪ್ತ ಮಿತ್ರ ರಾರ ಅನ್ನೋ ಇದೆ. ಎರಡನೇದು ಒಂದು ಸ್ವಾರ್ಥ ಏನು ಅಂದ್ರೆ ಇದನ್ನ ತೆಲುಗಿಗೆ ಡಬ್ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಆಲ್ರೆಡಿ ಡಿಸೈಡ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಆಪ್ಟ್ ಆಗುತ್ತೆ. ಬಟ್ ಕತೆ ಒಳಗಡೆ ಬಂದ್ರೆ ರಾಜೀವ, ರಾಕೇಶ ಅವರ ನಡುವೆ ನಡೆಯುವ ಬೈಕಿನ ಪ್ರಯಾಣ. ಇಲ್ಲ, ನಾನು ಕಾಲಮಿತಿ ಇಟ್ಟಿಲ್ಲ. ಇವತ್ತು RX ಬೈಕ್ ಅಂದ್ರೆ ಕ್ರೇಜ್ ಅದು ಇದ್ದೇ ಇದೆ. ಸೊ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲೇ ಅಂತ ಕಥೆನ ಮಾಡ್ಕೊಂಡಿದ್ವಿ. ಯಾವುದು ಪೀರಿಯಾಡಿಕ್ ತರ ಏನು ಹೋಗ್ತಾ ಇಲ್ಲ. ಅದ್ರ ಕಥೆಗೆ ಒಂದು 25 ವರ್ಷದ ಹಿಂದೆ ಕೂಡ ಇದೆ. ಆದ್ರೆ ಅಲ್ಲಿ ಬೈಕ್ ಇರೋದಿಲ್ಲ. ಪ್ರೆಸೆಂಟ್ ಅಲ್ಲಿ ಬೈಕ್ ಟ್ರಾವೆಲ್ ಆಗ್ತಾ ಇರುತ್ತೆ. ಆಡಿಯನ್ಸ್ ಮನುಷ್ಯತ್ವ ಇರೋರ್ನ, ಮಾನವೀಯತೆ ಇರೋರ್ನ, ಅಥವಾ ಕೆಟ್ಟತನ ಇರೋರ್ನ, ಅವ್ರು ಬದಲಾಗಬೇಕು ಅಂತಿರೋರ್ನ. ನಮ್ಮ ಆಂಕರ್ ರಂಜಿತಾ ಹೇಳಿದಂಗೆ ಇಲ್ಲಿ ನೆಗ್ಲಿಜೆನ್ಸು ಇದೆ, ಕೇರಿಂಗು ಇದೆ, ಪ್ರೀತಿನೂ ಇದೆ, ದ್ವೇಷನೂ ಇದೆ, ವಾತ್ಸಲ್ಯ ಇದೆ, ಮಿಕ್ಸಪ್ ಆಗಿದೆ. ಗೊತ್ತಿಲ್ಲ ಸ್ಕ್ರಿಪ್ಟ್ ಹೇಗೆ ಕೂತಿದೆ ಅಂದ್ರೆ ಒಂದು ಫುಲ್ ಮೀಲ್ಸ್ ತರ ಆಗಿದೆ. ಬಟ್ ಯಾವುದು ಬಲವಂತಕ್ಕೆ ಯಾವುದು ಸೇರಿಸಿಲ್ಲ, ತಾನಾಗೆ ಅದು ಕತೆ ಬಂದಿದೆ. ನಾನು ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಆಟೋಮೆಟಿಕ್ ಆಗಿ ಅದು ಆಗಿದೆ. ಅದಕ್ಕೆ ನಮ್ಮ ಟೀಮು, ಪ್ರೊಡ್ಯೂಸರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ.
ಪದಗಳನ್ನು ಕೇಳಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಅಮ್ಮನ ಇವರನ್ನ ಇಟ್ಕೊಂಡು ಲಾಂಚ್ ಮಾಡಿರೋದು ಮತ್ತು ಅದಕ್ಕೆ ಹೆಂಗೆ ಅಂದ್ರೆ ಲವ್ ಇದೆ ಇಲ್ಲಿ ಎರಡು ರಾಜೀವ ಮತ್ತು ರಾಕೇಶ್ ಇಬ್ಬರಿಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ. ಬಟ್ ಪ್ರಧಾನವಾಗಿ ಹೋಗೋದು ಒಂದು ಮದರ್ ಸೆಂಟಿಮೆಂಟ್, ಒಂದು ಎಮೋಷನ್ ಹೋಗುತ್ತೆ. ಹೆಂಗೆ ಅಂತ ನೀವು ಕೇಳೋದು ಹೇಳ್ಬಿಟ್ರೆ ನಮ್ಗೆ ರಿವೀಲ್ ಆಗುತ್ತೆ. ಬಟ್ ಒಂದು ತುಂಬಾ ಒಳ ನಂಟಿದೆ. ಅದು ಆನ್ ಸ್ಕ್ರೀನ್ ಅಲ್ಲಿ ಸೆಕೆಂಡ್ ಹಾಫ್ ಅನ್ಫೋಲ್ಡ್ ಆದಾಗಲೇ ಅದ್ರ ಮಜಾ ಅಂತ ನಾನು ಅನ್ಕೋತೀನಿ. ಸರ್ ಅದೇನು ಹೇಳ್ತಾ ಇದ್ದೆ, ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಡಿಲೇ ಮಾಡ್ತಾ ಇದ್ರು. ನನಗೆ ಅವಾಗ ಸ್ವಲ್ಪ ಫ್ರೀ ಇದ್ದೆ. ಸೀರಿಯಲ್ ನಿನಗಾಗಿ ಕೂಡ ಮುಗ್ದೋಗಿತ್ತು, ಏನಾದ್ರು ಮಾಡಬೇಕು ಗೊತ್ತಲ್ಲ ನಿಮಗೆ, 25 ವರ್ಷ ನೋಡ್ಕೊಂಡು ಬಂದಿದ್ದೆ, ಏನಾದ್ರು ಮಧ್ಯದಲ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಆ ಟೈಮಲ್ಲಿ ವಿಜಯ್ ಫೋನ್ ಮಾಡಿದ್ರು, ಸರ್ ಈ ತರ ಸುನೀಲ್ ಸರ್ ಕರೀತಾ ಇದ್ದಾರೆ ಇದು ಅಂತ. ಎಲ್ಲೋ ಹೇಳಿದ್ರೆ ಇಮಿಡಿಯೇಟ್ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ಓಕೆ ಮಾಡ್ಬಿಟ್ರು. ಸೊ ನಾ ಏನ್ ಮಾಡಿದೆ, ಅದು ಯಾವಿಲ್ಲ ನಮ್ಮ ಅರುಣ್ ಅವರು ಪಬ್ಲಿಕೇಶನ್ಸ್ ಅದೇ ರೆಡಿ ಆಗಿದ್ದು. ಸೊ ಹಾಗಾಗಿ ಅವರು ಕೂಡ ಡೈಲಾಗ್ ಇಲ್ಲಿ ಬರೆಯಕ್ಕೆ ಸಾಧ್ಯ ಆಯಿತು. ಅದು ಹಾಗೆ ಈಗ ಸಿನಿಮಾ ಮುಂಚೆ ಅದನ್ನ ರಿಲೀಸ್ ಮಾಡಿದ್ರೆ ಅದು ಸಿನಿಮಾಗೆ ಇದಾಗ್ಬಿಡುತ್ತೆ ಅಂತ ಹೇಳಿ ಹೋಲ್ಡ್ ಮಾಡಿದ್ವಿ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬುಕ್ಕನ್ನು ಕೂಡ ರಿಲೀಸ್ ಮಾಡ್ತೇವೆ. ಸರ್ ಈಗ ನಾನು ಅದನ್ನ ರಿಲೀಸ್ ಆದ್ರೆ ಮಾತ್ರ ಹೇಳ್ಬೋದು, ಪಬ್ಲಿಕೇಶನ್ ಆಗಿಲ್ಲ, ರಿಜಿಸ್ಟರ್ ಆಗಿದೆ. ಅಪ್ಲಿಕೇಶನ್ ಆಗಬೇಕು. ಅದೇ ನಾವು ಮಾರ್ಕೆಟಿಂಗ್ ಮಾಡಿದ್ದ, ಪಬ್ಲಿಷ್ ಮಾಡಿದ್ದ, ಬಟ್ ಬುಕ್ ರೆಡಿ ಇತ್ತು. ಹಾಗಾಗಿ ನಾನು ಹೋಗಿ ಬಂದೆ, ಇಲ್ಲ ಸರ್ ಇದು ಅದೊಂದು ಫೀಲ್ ಚೆನ್ನಾಗಿರುತ್ತೆ ಅಂತ ನಮ್ಮ ಚೇತನ್ ಸರ್ ಆಕ್ಚುಲಿ ಇಂಪ್ಯಾಕ್ಟ್ ಆಗಿ ಮಾಡಿ ಅದು ಇರ್ಲಿ ಸರ್ ಅಂತ ಅಂದ್ರು. ಅದು ಕ್ರೆಡಿಟ್ ಬರುತ್ತೋ ಬರಲ್ವಾ ಸೆಕೆಂಡ್ರಿ, ಬಟ್ ಪುಸ್ತಕ ಬಂದಿತ್ತು, ಅದನ್ನ ಇಟ್ಕೊಂಡು ಈಗ ಸಿನಿಮಾ ಮಾಡ್ತಾ ಇರೋದು ಸತ್ಯ ಸರ್. ಹಾ ಇಲ್ಲ, ಒಂದು ಪೋರ್ಷನ್ ಮಾತ್ರ ಅಷ್ಟು ರಾ ಇರುತ್ತೆ, ಅಥವಾ ಏನಂತಾರೆ ಹಾರರ್ ಎಫೆಕ್ಟ್ ಇರುತ್ತೆ. ಅದಾದ್ಮೇಲೆ ಬೇರೆ ತರದ್ದು ಟರ್ನ್ ಆಗ್ತಾ ಹೋಗುತ್ತೆ. ಒಂದು ಆಡಿಯನ್ಸ್ ಒಂದು ಕನೆಕ್ಟ್ ಆಗಲಿ, ಅದು ಈ ವಿಷಯ ಇರುತ್ತೆ. ಇಡೀ ಸಿನಿಮಾ ಇದೇ ಇರೋದಿಲ್ಲ. ಇಲ್ಲ, ಆ ಥರದ ಎಕ್ಸ್ಕಿಕ್ಸ್ ಇಲ್ಲ. ಪ್ಯೂರ್ ಆದ ಪ್ರೀತಿ ಕೊಡುವ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ರಾಜೀವ್ಗೆ ಮತ್ತೆ ರಾಕೇಶ್ಗೆ. ಅದು ಡಿಸೈನರ್ ಪ್ಲಾನು. ಸೊ ಏನೋ ಒಂದು ಎಫೆಕ್ಟ್ ಇರಲಿ ಅಂತ ಎಕ್ಸ್ ನ ರೆಡ್ ಅಲ್ಲಿ ಹಾಕಿದ್ದಾರೆ. ನೋ ಬ್ಲಡ್ ಶೇಡ್ ಸರ್. ಆರ್ ಎಕ್ಸ್ಪೆಕ್ಟ್ ಅದು ಇರಿಟೇಟಿಂಗ್, ಬಟ್ ನಮ್ಮ ಸಿನಿಮಾದಲ್ಲಿ ಇರಿಟೇಟಿಂಗ್ ಇಲ್ಲ ಸರ್, ಇಟ್ಸ್ ಹಾಂಟಿಂಗ್. ಎಸ್ ಸರ್, ಸೌಂಡ್ ಕೊಟ್ಟಿಲ್ಲ ಸರ್. ಈಗ ನಾರ್ಮಲ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದು ಸೌಂಡ್ ಕೊಡುತ್ತೆ. ಆ ಸೌಂಡ್ ಅಲ್ಲಿ ಒಂದು ಸೆನ್ಸ್ ಇದೆ ಸರ್, ಒಂದು ಹುಡುಕಾಟ ಇದೆ, ಒಂದು ಅಪ್ರೋಚ್ ಇದೆ. ನಾವು ರೆಗ್ಯುಲರ್ ರೋಡಲ್ಲಿ RX ಡ್ರಿಲ್ ಆ ಥರ ಅಲ್ಲ, ಇದು ಇನ್ನರಲ್ಲಿ ಒಂದು ಹುಡುಕಾಟ ಇದೆ, ಇನ್ನರಲ್ಲಿ ಒಂದು ಕನೆಕ್ಟಿವಿಟಿ ಇದೆ ಸರ್, ಅಷ್ಟೇ ಹೇಳುವುದು. ಪುನರಪಿ ಜನನಂ ಕೇಳಿದೀವಿ, ಈ ಪುನರಪಿ ಜನನಿ ಅನ್ನೋ ಒಂದು ಥಾಟು ಅದು ಹೇಗೆ ಬಂತು, ಏನದು ವಿಜಯ್ ಹರಿಸ ಇದು ಐಡಿಯಾ ಹೌದು. ಒಂದು ನಿಮಿಷ ಕೈ ಬನ್ನಿ, ಬೈಕ್ ಕೊಡಿ. ಪುನರಪಿ ಜನನಿ ಅನ್ನೋ ಥಾಟು ಹೇಗೆ ಬಂತು, ಏನದು? ಸರ್, ಇದು ಮೊದಲೇ ಆಗಿಲ್ಲ ಗೊತ್ತಿಲ್ಲ. ಇಟ್ಸ್ ವೆರಿ ಕೋಇನ್ಸಿಡೆಂಟ್, ತುಂಬ ಕೋಇನ್ಸಿಡೆನ್ಸ್ ಸಿನಿಮಾದಲ್ಲಿ. ಹುಟ್ಟು ಸಾವು ಎರಡಕ್ಕೂ ತುಂಬ ಕನೆಕ್ಟಿವಿಟಿ ಇರುವಂತಹ ಒಂದು ಸಬ್ಜೆಕ್ಟ್. ಸೊ ಈ ಶಂಕರಾಚಾರ್ಯ ಕೃತಿನಲ್ಲಿ ಏನು ಇದು ಬಂದಿರುತ್ತೆ ಅದು ತುಂಬ ಕನೆಕ್ಟಿವಿಟಿ ಇರುವಂಥದ್ದು. ಅದನ್ನ ಇಟ್ಕೊಂಡು ಬರೆದ್ರು ಏನು ನನಗೆ ಗೊತ್ತಿಲ್ಲ. ಬಟ್ ನಾವು ಸಾಂಗ್ ಕಂಪೋಸ್ ಮಾಡುವಾಗ ಅಥವಾ ನಾವು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಹಾಕಬೇಕು ಅಂತಂದಾಗ ತುಂಬ ಕನೆಕ್ಟ್ ಆಗುತ್ತೆ ಸರ್. ಕತೆ ನೀವು ಪೂರ್ತಿ ಸಿನಿಮಾ ನೋಡಿದಾಗ ತುಂಬ ಕನೆಕ್ಟ್ ಆಗುತ್ತೆ. ನನ್ನ ಬರವಣಿಗೆಯಲ್ಲಿ ದಾಟ್ಬಿಟ್ಟಿದೆ. ಅದನ್ನ ಇನ್ನೂ ದಾಟಿಸೋದು ನಮ್ಮ ತ್ರಿಮೂರ್ತಿಗಳು ಇದ್ದಾರೆ, ಇಲ್ಲಿ ಚಂದ್ರು ಇದ್ದಾರೆ, ನಮ್ಮ ಚೇತನ್ ಸರ್ ಇದ್ದಾರೆ, ಸುನೀಲ್ ಸರ್ ಇದ್ದಾರೆ. ಅವ್ರು ಹೇಗೆ ಡಿಸೈನ್ ಮಾಡಿ ಮಾರ್ಕೆಟ್ ಮಾಡ್ತಾರೋ, ಎಷ್ಟು ಮಾರ್ಕೆಟ್ ಮಾಡ್ತಾರೋ ಅಷ್ಟು 100% ಸಿನಿಮಾ ಪಬ್ಲಿಕ್ ರೀಚ್ ಆಗುತ್ತೆ. ಜಗ್ಗಿ ಅವರೇ, ನಿಮ್ಮ ಪ್ರಶ್ನೆಗೆ ನಾನು ಆಲ್ರೆಡಿ ತಲೆಯಲ್ಲಿದೆ. ಅಂದ್ರೆ ಈ ಸಿನಿಮಾ ಸ್ಪೆಷಲ್. ನನ್ನ ಸಿನಿಮಾದಲ್ಲಿ ಸೌಂಡ್ ಆಗುತ್ತೆ. ಹೌದು ಹೌದು, ಮುಂದಕ್ಕೆ ಹೋಗುತ್ತೆ ಇದು. ನಾನು ಆಗ್ಲೇ ಹೇಳಿದೆ, ನಿಜ ಹೇಳ್ತೀನಿ. ನಾನು ಫಸ್ಟ್ ಕತೆ ಹೇಳಿದಾಗ ಒಂದು ಸ್ಕೇಲ್ ಇದೆ ಸರ್, ಇಷ್ಟೇ ಅಂದ್ರು. ಇನ್ನೂ ಓಪನ್ ಆಗಿರ್ಬೇಕು ಅಂದ್ರೆ ಸರ್ ಈ ಬಜೆಟ್ ಮಾಡಕ್ಕಾಗಲ್ಲ ಬಿಟ್ಬಿಡಿ ಅಂದ್ರು ನಮ್ಮ ವಿಜಯ್ ಹರಿಸ. ಬಟ್ ಲಕ್ಕಿಲಿ ಏನು ಅಂತಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಹೇಳ್ಬಿಟ್ಟು ಅವರಾಗ ಅವರೇನೆ ಸಿನಿಮಾ ಬಜೆಟ್ ನ ಪ್ರಾಮಿಸ್ ಬಿಲ್ಡಪ್ ಗೋಸ್ಕರ ಹೇಳ್ತಿಲ್ಲ. ಬಜೆಟ್ ಅನ್ನ ನಾನು ಏನ್ ಹೇಳಿದೆ, ಆ ಬಜೆಟ್ ಅರ್ಧ ಭಾಗ ಇನ್ಕ್ರೀಸ್ ಆಗಿದೆ ಈ ಲೆವೆಲ್. ನಮ್ಮ ವಿಜಯ್ ಹರಿಸ ಪ್ಲಾನ್ ಮಾಡಿದ್ದಾರೆ. ನನ್ ಸ್ವಲ್ಪ ಬಿಸ್ನೆಸ್ ಅಲ್ಲಿ ವೀಕ್. ನಾನು ಕತೆ ಬರೀ ಇನ್ನೊಂದು ಮಾಡು ಅಂದ್ರೆ ಕಂಪೋಸ್ ಮಾಡೋದ್ರೆ ಸೂಪರ್ ಮಾಡ್ತೀನಿ. ಬಿಸ್ನೆಸ್ ನ ಸ್ಟಡಿ ಮಾಡಿ ಒಂಚೂರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಬೈಕ್ ಜೋರಾಗಿ ಸ್ಟಾರ್ಟ್ ಆಗಿದೆ ಅಂತ.
ಹೌದು ಸರ್. ಎಸ್ ಸರ್, ಬೈಕ್ ನಿಜವಾಗ್ಲೂ ಜೋರಾಗಿ ಸ್ಟಾರ್ಟ್ ಆಗುತ್ತೆ, ಜೋರಾಗಿ ಜನರಿಗೆ ತಲುಪುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮೆಲ್ಲರಿಗೂ ಇದೆ ಸರ್. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಸಿನಿಮಾದಲ್ಲಿ ಇಬ್ರು ಹೀರೋ, ಇಬ್ರು ಹೀರೋಯಿನ್, ಇಬ್ರು ಮದರ್ಸ್ ಇದ್ದಾರೆ, ಅವ್ರು ಸುತ್ತ ನಡೆಯೋರು. ಫಸ್ಟ್ ಬಂದ್ಬಿಟ್ಟು ಬಟ್ ಅವ್ರು ಯಾರೇ ಇದ್ರು ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಇದೇ ಟ್ರಾವೆಲ್ ಆಗೋದು. ಇದು ಮಾತಾಡಿಸುತ್ತೆ, ನಿಮ್ಮನ್ನ ಕಾಡುತ್ತೆ. ಸೊ ಹಾಗಾಗಿ ಆರ್ಟಿಸ್ಟ್ ಅನ್ನೋದಕ್ಕಿಂತ ನಾಗಲೇ ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್ ಅಂದ್ರೆ ಕತೆ ಹೀರೋ ಅನ್ನೋ ಭಾವನೆಯಲ್ಲಿ ನಾವು ಆರ್ಟಿಸ್ಟ್ ಫೋಟೋ ಯಾರು ಹಾಕಿಲ್ಲ. ತದನಂತರ ದಿನಗಳಲ್ಲಿ ಆಡಪ್ಪ ಆಗ್ತಾ ಹೋಗುತ್ತೆ. ಹಾ, ಮಧುರ ನಡೆಯುತ್ತೆ. ಆಕ್ಚುಲಿ ಬೈಕ್ ಇಳಿನ ಬರುತ್ತೆ ಅನ್ನೋದು ಕಥೆಯಲ್ಲಿ ಮೂಲ ಇಲ್ಲ. ಆಕ್ಚುಲಿ ನಾವು ಪ್ರೊಡ್ಯೂಸರ್ಸ್ ಸುನಿಲ್ ಸರ್ ಎಲ್ಲ ಒಂದು ಸೆಂಟಿಮೆಂಟ್ ಅಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡು ಮಧುರ ಶೂಟ್ ಮಾಡ್ತಾ ಇದ್ವಿ. ಅದನ್ನು ಹೇಳ್ಬೇಕು ಅಂತಂದ್ರೆ ನನಗೂ 7 ಫಾಲ್ ಆಗುತ್ತೆ, ಪ್ರೊಡ್ಯೂಸರ್ಗೂ 7 ಫಾಲ್ ಆಗುತ್ತೆ, ಎಲ್ರಿಗೂ 7 ಫಾಲ್ ಆಗುತ್ತೆ, ಚಂದ್ರವ್ರ ಫಾಲ್ ಆಗುತ್ತೆ. ಆ ತರದ ಒಂದು ಟೀಮ್ ಅಲ್ಲಿ 7 ಫಾಲ್ ಆಗೋದ್ರಿಂದ ನಾವೇ ಪ್ಲಾನ್ ಮಾಡಿ ನಾಟ್ 7 ಅಂತ ಇದ್ದೀವಿ. ಯಾವ್ದಾದ್ರು ಅರ್ಥ ಆಗಿಲ್ಲ ಅನ್ಸೋಲ್ಲ. ಖಂಡಿತ VFX ಕೆಲಸ ಇದೆ, ಟೆಕ್ನಿಕಲ್ ಕೆಲಸ ಇದೆ, ಟ್ರಾವೆಲ್ ಮಾಡೋದು ಕೆಲಸ ಇದೆ, ಪ್ಲಾನ್ ಮಾಡಿದ್ದೀವಿ. ಖಂಡಿತ ಇದೆ, ಅದಕ್ಕೆ ಅದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ನಿಮ್ಗೆ ಗೊತ್ತಾದಾಗ ನೀವೇ ನಂಬ್ತೀರಾ ಸರ್. ಒಂದೇ ವರ್ಕ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ನಾಯ್ಡು ಅನ್ನೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅದು ನಾನು ಮಾಡ್ತಾ ಇರಲಿಲ್ಲ, ನಿಮ್ಮ ಪಕ್ಕದ ಚೇತನ್ ಸರ್ ನೀವು ಮಾಡಲೇಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ದೆ. ನಾನು ಈ ಪಿಕ್ಚರ್ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಶೂಟಿಂಗು ಇದೇ ತಿಂಗಳು 20ನೇ ತಾರೀಕಿಂದ ಮದ್ದೂರು ಸುತ್ತಮುತ್ತ ಹಳ್ಳಿಗಳಿದೆ, ಗ್ರಾಮಗಳಿದೆ, ಮದ್ದೂರು ಇದೆ, ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 35 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಗಿಳೆ ಬಂದು ಪ್ರಕೃತಿ ಏನೋ ತೊಂದರೆ ಕೊಟ್ಟರೆ ಸ್ವಲ್ಪ 24 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಏನೂ ಆಗಿಲ್ಲ ಅಂದ್ರೆ 35 ಡೇಸ್ ಅಲ್ಲಿ ಮುಗಿಸ್ಕೋತೀವಿ. ನಿಮ್ಮ ಟೀಮ್ ಹೀರೋ ಹೀರೋಯಿನ್ ಒಂದು ನಿಮಿಷ ಗಣಿ ಅಂತೆ, ನಿಮಿಷ ಆರ್ಟಿಸ್ಟ್ಗಳನ್ನ ಕರಿತೀನಿ. ಕಷ್ಟಪಟ್ಟು ಒಂದು ವಾರ ವರ್ಕ್ಶಾಪ್ ಮಾಡಿ ಬೆಂಡೆಲ್ಲ ಇಟ್ಟಿದ್ದೀನಿ. ಇನ್ನು ಮುಂದೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಹಲೋ ಕೀರ್ತಿ, ಐಶ್ವರ್ಯ, ಬಜ್ಜಿ ಭರತ್, ಹೋಲ್ಡ್, ರಾಕಿ ಭರತ್. ಇವರು ಈ ಸದ್ಯಕ್ಕೆ ವಸುದೈವ ಕುಟುಂಬದಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ರಾಜೀವನ್ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಇವ್ರು ಇಲ್ಲಿ ವೇದಿಕೆ ಬರೋದಕ್ಕೆ, ಸಿನಿಮಾ ಒಳಗಡೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಇಷ್ಟು ಸೀನಿಯರ್ ಇಷ್ಟು ಸೀರಿಯಲ್ ಆಕ್ಟ್ ಮಾಡಿದ್ರು ಕೂಡ RR ನಡೆದಂತ ಆಡಿಷನ್ ಬಂದು ಇವ್ರು ಆಡಿಷನ್ ಕೊಟ್ಟಿದ್ರು. ಅವರಿಂದನೇ ಶುರು ಮಾಡ್ತಿದ್ರು. ಇನ್ನೊಬ್ಬ ಹೀರೋ ಅವರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇವನು ರಾಜೀವ ಫಸ್ಟ್ ಹೀರೋ ಸೆಕೆಂಡ್ ಹೀರೋ ಅಂತಲ್ಲ, ಇಬ್ರು ಹೀರೋ ಕ್ಯಾರೆಕ್ಟರ್ ಈಗ ನಮ್ಮ ಸಿನಿಮಾದಲ್ಲಿ. ರಾಜೀವ ಮಾಡ್ತಾರೆ, ರಾಜೀವನ್ ಪೇರಾಗಿ ಕೀರ್ತನ ಮಾಡ್ತಿದ್ದಾರೆ. ಇವನು ರಾಕಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾನೆ, ಭರತ್ ಅಂತ, ಇವನ ಹೆಸರು ಭರತ್. ಇವ್ರ ಪೇರಾಗಿ ಒಂದು ಡಿವೈನ್ ಕ್ಯಾರೆಕ್ಟರ್ನ ಐಶ್ವರ್ಯ ಪ್ಲೇ ಮಾಡ್ತಾ ಇದ್ದಾರೆ. ಈಗ ಥ್ರೂಔಟ್ ದ ಸಿನಿಮಾ ರಾಜೀವನ್ ಜೊತೆಗೆ ಟ್ರಾವೆಲ್ ಆಗುವ ಒಂದು ಬಜ್ಜಿ ಪಾತ್ರನ ಭರತ್ ಕೆ ಪ್ಲೇ ಮಾಡ್ತಿದ್ದಾರೆ. ಎಲ್ಲರೂ ನಾವು ಆಡಿಷನ್ ಮೂಲಕನೇ ಸೆಲೆಕ್ಟ್ ಮಾಡಿದ್ದು. 6 ದಿನ 8 ದಿನ ಹೀರೋಯಿನ್ಸ್ ಹೀರೋಗಳು 10 ದಿನ ವರ್ಕ್ಶಾಪ್ ಮಾಡಿ ಸೆಲೆಕ್ಟ್ ಮಾಡಿದ್ವಿ. ಅವರ ಅಭಿಪ್ರಾಯ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಪೇ ಬೆಳ್ಳಾವೆ ಅಂತ. ಸೊ ಇವಾಗ ನೀವು ನನ್ನ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ತೀರಾ, ವಸುದೇವ ಕುಟುಂಬ. ಹಾಗೆ ಜಿ ಕನ್ನಡದಲ್ಲಿ ನೆಕ್ಸ್ಟ್ ಜಗದಾತ್ರಿ ಅಂತ ಒಂದು ಸೀರಿಯಲ್ ಬರ್ತದೆ, ಅದರಲ್ಲೂ ಕಾಣಿಸ್ಕೊತೀನಿ. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು. ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸುನಿ ಸರ್. ಅವ್ರು ನನಗೊಂದು 10 ವರ್ಷದ ಪರಿಚಯ. ಅವ್ರ ಮೊದಲನೇ ಸಿನಿಮಾದಲ್ಲಿ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ಕಳೆದೊಂದು 8 ಇಯರ್ಸ್ ಆದ್ಮೇಲಿಂದ ಅವ್ರ ಈ ಒಂದು ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್, ನನ್ನ ಆಡಿಷನ್ ಪರ್ಫಾರ್ಮೆನ್ಸ್ ಮೇಲೆ ನನಗೆ ಇಲ್ಲಿ ಒಂದು ಚಾನ್ಸ್ನ ಕೊಟ್ಟಿದ್ದಕ್ಕೆ. ಅದ್ರ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಈ ಥರ ಎಲ್ಲನೂ ಒಂದು ಟಿಪ್ಸ್ ಕೊಟ್ಟು, ಎಸ್ಪೆಷಲಿ ವರ್ಕ್ಶಾಪ್ ಅಂತೂ ಅದೇ ಹೇಳಿದ್ರಲ್ಲ ಮೆಂಟಲ್ ಅಂತ, ಡೆಫಿನೆಟ್ಲಿ ಅದೊಂದು ಒಳ್ಳೆ ಸೆಷನ್ ಇತ್ತು. ಬಿಕಾಸ್ ಇವಾಗ ಯಾವುದೇ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡುವಾಗ
ಅಲ್ಲಿ ಲೊಕೇಶನ್ಗೆ ಹೋಗಿ ಹಂಗೆ ಮಾಡೋದ ಹಿಂಗೆ ಮಾಡೋದ ಅಂತ ಎಕ್ಸ್ಪೆರಿಮೆಂಟ್ ಮಾಡೋ ಅಷ್ಟು ನಮಗೆ ಟೈಮ್ ಇರೋದಿಲ್ಲ. ಸೊ ಎಕ್ಸ್ಪೆರಿಮೆಂಟ್ಸ್ ಏನಿದ್ರು ನಾವು ವರ್ಕ್ಶಾಪಲ್ಲಿ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಯಾವ್ದು ಚೆನ್ನಾಗಿ ಕಾಣಲ್ಲ ಅಂತ ನಾವು ಆಲ್ರೆಡಿ ಒಂದು ಡಿಸಿಷನ್ ಅಥವಾ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ವರ್ಕ್ಶಾಪ್ ತುಂಬ ಹೆಲ್ಪ್ ಆಯಿತು. ಮೈಕ್ ಹತ್ರ ಇಟ್ಕೊಳ್ಳಿ. ಆ ನಿಟ್ಟಿನಲ್ಲಿ ನಮಗೆ ವರ್ಕ್ಶಾಪ್ ತುಂಬ ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಅದೇ ಈಗ ಸಿನಿಮಾಗಳಿಗೆ ಜನ ಹೋಗೋದು ಕಡಿಮೆ ಆಗಿದೆ ಅಂತ ಮಾತು ಬರ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಸಿನಿಮಾ ಬಂದಾಗ ಜನ ಬರ್ತಾರೆ, ಕಂಟೆಂಟ್ಗೋಸ್ಕರ ಬರ್ತಾರೆ. ಆಮೇಲಿಂದ ಆರ್ಟಿಸ್ಟ್ ಆಗಿ ಅದೊಂದು ಸ್ವಾರ್ಥ, ನಾನು ಹೀರೋ ಆಗಿ ಮಾಡಿದ್ದೀನಿ, ಸೊ ನನ್ನನ್ನು ನೋಡೋಕ್ಕೆ ಜನ ಬರ್ತಾರೆ ಅಂತ. ಯಾಕಂದ್ರೆ ನಾನು ಸುಮಾರು ಎಷ್ಟು ಸಿನಿಮಾಗಳಿಗೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೋಗಿ ಫ್ಯಾನ್ ಶೋನಲ್ಲೆಲ್ಲ ಸಿನಿಮಾ ನೋಡಿರೋನು. ಸೊ ಐ ಬಿಲೀವ್ ಒಂದಲ್ಲ ಒಂದಿನ ನನ್ನ ಸಿನಿಮಾಗೂ ಆ ಥರ ಜನ ಬರ್ತಾರೆ ನೋಡ್ತಾರೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಮೀಡಿಯಾದವ್ರಿಗೂ. ಯಾಕಂದ್ರೆ ನಾನೊಬ್ಬ ಮೀಡಿಯಾದವನು, ನಾನು ರೇಡಿಯೋ ಜೊತೆಯಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗ ಕೂಡ ನಾನು ಅಲ್ಲಿ ಕೂತು ಈ ಕಡೆ ಇಂಟರ್ವ್ಯೂ ತಗೋತಾ ಇದ್ದೆ. ಸೊ ಇವತ್ತು ಇಲ್ಲಿ ಅದೇ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಇನ್ನೂ ಖುಷಿ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತೀರಿ, ಕನ್ನಡ ಸಿನಿಮಾನ ಬೆಳೆಸಿ, ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಕೀರ್ತಿ ಸೋಮೇಶ್ ಅಂತ. ಇದು ನನ್ನ ವೆರಿ ಫಸ್ಟ್ ಪ್ರಾಜೆಕ್ಟ್. ನಾನು ಇದಕ್ಕೂ ಮುಂಚೆ ಏನು ವರ್ಕ್ ಮಾಡಿರಲಿಲ್ಲ. ಬಟ್ ಸರ್ ನಮಗೆ ತುಂಬ ಚೆನ್ನಾಗಿ ವರ್ಕ್ಶಾಪ್ ಮಾಡಿದ್ರು. ಇನ್ಫ್ಯಾಕ್ಟ್ ನಮಗೆ ವಿತ್ ಸಿನಿಮಾ ವಿ ಆರ್ ಲರ್ನಿಂಗ್ ಸೋ ಮಚ್ ಫ್ರಮ್ ಹಿಮ್. ಸೊ ಅಂದರೆ ಪ್ರತಿಯೊಂದು ಹೆಜ್ಜೆಲೂ ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ಟೀಮಲ್ಲಿ ನಮಗೆ ಹೇಳ್ಕೊಟ್ಕೊಂಡು ಬಂದಿದ್ದಾರೆ. ಸೊ ನಾವು ನಮ್ಮ 100% ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಬರ್ತಿದೆ ಅಂದರೆ ಈ ಕತೆ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿಕೊಂಡು ಎಲ್ಲ ಆಕ್ಚುಲಿ ಈ ಹುಡುಗಿ ಮುಂಬೈಗೆ ಹೋಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು. ಆ ಪಾಯಿಂಟ್ ಇಂದ ನಾನು ಕನ್ಸಿಡರ್ ಮಾಡ್ಕೊಂಡು ನಾನು ಒಂಚೂರು ವರ್ಕ್ಶಾಪ್ಸ್ ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಸೊ ನನಗೂ ತುಂಬ ಈಸಿ ಆಗಿದೆ ಇವಾಗ. ಸೊ ನಮ್ಮ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಥ್ಯಾಂಕ್ ಯು. ಐಶ್ವರ್ಯ ಒಂದು ಡಿವೈನ್ ಆದ ಒಂದು ಬ್ಯೂಟಿಫುಲ್ ಆದ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಐಶ್ವರ್ಯ. ಎಲ್ರಿಗೂ ನಮಸ್ಕಾರ. ನಾನು ಐಶ್ವರ್ಯ ನಾಗರಾಜ್ ಅಂತ. ಸೊ ಇದಕ್ಕೂ ಮುಂಚೆ ನಾನು ಯಜಮಾನ ಅಂತ ಒಂದು ಕಲರ್ಸ್ ಕನ್ನಡ ಸೀರಿಯಲ್ ಅಲ್ಲಿ ಮಾಡಿದ್ದೆ. ಅಂಡ್ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಒಂದು ಮೂವಿಲಿ ಕೂಡ ಮಾಡಿದ್ದೆ. ಅಂಡ್ ಇದು ಲೀಡ್ ಆಗಿ ಆಸ್ ಅ ಹೀರೋಯಿನ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ, ಕನ್ನಡ ಸಿನಿಮಾ. ಸೊ ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಫಸ್ಟು ಯತಿರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆಸ್ ಅ ಹೀರೋಯಿನ್ ಅಂತ ನಾನು ಹೋಗಿರ್ಲಿಲ್ಲ ಅಲ್ಲಿ, ಬೇರೆ ಪಾತ್ರ ಅಂತ ಹೋಗಿ ದೆನ್ ಅವ್ರು ನನ್ನನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಸೊ ಸರ್, ಸುಮಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಆ್ಯಂಡ್ ಪಾತ್ರ ಅಂತ ಬಂದರೆ ಇಟ್ ಈಸ್ ನನಗೆ ತುಂಬ ಇಷ್ಟ ಆಯಿತು ಪಾತ್ರ. ಸರ್ ಯಾವಾಗ ನನಗೆ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದ್ರು, ಇಟ್ ಈಸ್ ಲೈಕ್ ಮೆಚ್ಯೂರ್ಡ್ ಗರ್ಲ್ ಆ್ಯಂಡ್ ಒಂದು ಇನ್ನೋಸೆನ್ಸ್ ಇರುತ್ತೆ ಅದರಲ್ಲಿ ಅಂತ ಎಲ್ಲ ಹೇಳಿದ್ರು. ಆ್ಯಂಡ್ ನನಗೆ ಪಾತ್ರ ತುಂಬ ಇಷ್ಟ ಆಯಿತು. ಪಾತ್ರಕ್ಕಿಂತ ಮುಂಚೆ ನನಗೆ ಕತೆ, ಇಟ್ ಈಸ್ ಅ ಲೈಕ್ ಹಾರರ್ ಇರುತ್ತೆ, ಕಾಮಿಡಿ ಇರುತ್ತೆ ಆ್ಯಂಡ್ ಅಮ್ಮ ಮಗನ ಒಂದು ಎಮೋಷನಲ್ ಸೆಂಟಿಮೆಂಟ್ ಇರುತ್ತೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಕನೆಕ್ಟ್ ಆಗ್ತೀವಿ. ಆಬ್ವಿಯಸ್ಲಿ ಲೈಕ್ ಅದೊಂದು ಎಮೋಷನ್ ವರ್ಕ್ ಆಗೇ ಆಗುತ್ತೆ. ಸೊ ಈ ಕತೆಗೋಸ್ಕರ ಸರ್ ಕತೆ ಹೇಳಿದ ತಕ್ಷಣನೇ ನನಗೆ ವಾವ್ ಸರ್ ಸಕ್ಕತ್ತಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದು ನನ್ನ ಮೊದಲನೇ ಕನ್ನಡ ಸಿನಿಮಾ ಆಗಿರುತ್ತೆ. ಇನ್ನ ಈ ಮೊದಲನೇದು ಇನ್ನ 100 ಆಗಲಿ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ, ಇದೇ ಪ್ರೀತಿ ಇದೇ ವಿಶ್ವಾಸ ಸದಾಕಾಲ ನಮ್ಮ ಮೇಲೆ, ಇಡೀ ನಮ್ಮ ಟೀಮ್ ಮೇಲೆ ಯಾವಾಗಲೂ ಹೀಗೆ ಇರ್ತಿ. ಈ ಸಿನಿಮಾನ ಗೆಲ್ಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ನಾನೊಬ್ಬ ಇನ್ಫ್ಲುಯೆನ್ಸರ್, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ನನಗೆ ಇದೆಲ್ಲ ಹೊಸದು ಫಸ್ಟ್ ಆಫ್ ಆಲ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ಸರ್. ಸುನೀಲ್ ಸರ್ ಆಗಲಿ ಅಥವಾ ಅಲೋಕ್ ಬ್ರೋ ಆಗಲಿ ಆ್ಯಂಡ್ ಯತಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಒಂದು ವಿಶ್ವಾಸ ನನಗೆ ಉಳಿಸ್ಕೊಂಡು ಒಂದು ಒಳ್ಳೆ ಔಟ್ಪುಟ್ ಕೊಡ್ತೀನಿ ಅಂತ ಮಾತ್ಕೊಡ್ತೀನಿ ಸರ್. ಅಷ್ಟೇ. ಥ್ಯಾಂಕ್ ಯು ಆಲ್. ವರ್ಕ್ಶಾಪ್ಗೆ ಡೈಲಿ ಅದೇ ಸೀರೆ ಹಾಕೊಂಬೋದು, ಅದೇ ಸೀರೆ ವಾಪಸ್ ಹೋಗ್ತಾರೆ ಅವರು. ಅವ್ರು ಆಕ್ಚುಲಿ ಸ್ಟೈಲಿಶ್ ಆಗಿದ್ದಾರಲ್ಲ, ಕ್ಯಾರೆಕ್ಟರ್ ಆಗಿಲ್ಲ, ಅಲ್ಲಿ ಬೇರೆ ಥರದ ಕ್ಯಾರೆಕ್ಟರ್ ಇದೆ, ಅದೇ ಥರ ಬಟ್ಟೆ ಹಾಕೊಂಡು ವಾಪಸ್ ಹೋಗ್ತಾರೆ. ನಾನು ಜಾಸ್ತಿ ಹೇಳೋದ, ನಿಮ್ಮ ಮಾತು ಕೇಳೋಣ. ಯಶೋಧ ಅಂತ ಪಾತ್ರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಲಿಕ್ಕೆ ಯತಿರಾಜ್ ಸರ್ ಮತ್ತು
ಪ್ರೊಡ್ಯೂಸರ್ಸ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್ ಎಷ್ಟು ಎಂಥ ಆಳ ಇದೆ ಈ ಪಾತ್ರದಲ್ಲಿ ಅಂದರೆ ತುಂಬ ಒಂದು ವೇಟೇಜ್ ಇರುವಂಥ ಪಾತ್ರನ ನನ್ನ ನಂಬಿ ಕೊಟ್ಟಿದ್ದಾರೆ. ನನಗೆ ಈಗ ಸದ್ಯಕ್ಕೆ ಅಷ್ಟೇ ಅನಿಸ್ತಾ ಇರೋದು ಇದೆಲ್ಲ ನೋಡಿದ ಮೇಲೆ ಸೌಂಡ್ ಎಲ್ಲ ತುಂಬ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಏನೇನೋ ಮಾತಾಡಬೇಕು ಅಂದ್ಕೊಂಡು ಬಂದೆ, ಖಂಡಿತ ಮಾತಾಡೋಕ್ಕಾಗ್ತಿದೆ, ತುಂಬ ನರ್ವಸ್ ಆಗ್ತಿದೆ. ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಂಡ್ರೆ ಸಾಕು ಅನಿಸಿದೆ. ಅಷ್ಟು ಒಳ್ಳೆ ಪಾತ್ರನ ನನ್ನ ನಂಬಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವರ್ಕ್ಶಾಪ್ ವಿಷಯಕ್ಕೆ ಬಂದರೆ ನಂದು ತಲೆಯಲ್ಲಿ ಇತ್ತು, ಅದು ಸ್ಕ್ರಿಪ್ಟೆಲ್ಲ ನೋಡಿ ಓಕೆ ನನ್ನ ಪಾತ್ರ ಈ ಥರ ಇದೆ ಅಂತ ನನಗೊಂದು ಐಡಿಯಾ ಇತ್ತು. ಬಟ್ ಅವ್ರು ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮಿಂದ. ಸರ್ ಆ್ಯಂಗಲ್ ಆ್ಯಸ್ ಎ ಡೈರೆಕ್ಟರ್ ಯೋಚನೆ ಮಾಡ್ತಿರೋದು ಪಾತ್ರ ತುಂಬ ಆಳ ಇದೆ. ಸೊ ಅದೆಲ್ಲ ನಮ್ಮ ವರ್ಕ್ಶಾಪಿಂದ ನಮಗೊಂದು ಒಂದು ಲೆವೆಲ್ಗೆ ಅರ್ಥ ಆಗಿದೆ. ಸೊ ಅದನ್ನು ಇನ್ನಷ್ಟು ನಾವು ಪ್ರಾಕ್ಟೀಸ್ ಮಾಡಿ ಮನೇಲಿ ನಂಬಿಕೆ ಉಳಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ. ನಾವೆಲ್ಲ ಆಸ್ ಎ ಟೀಮ್ ಒಂದು ಒಳ್ಳೆ ಟೀಮ್ ಆಗಿ ತುಂಬ ಚೆನ್ನಾಗಿದೆ. ಎಲ್ಲ ಪ್ರೆಷರ್ ಆಗಿದ್ರು ಕೂಡ ಒಂದು ಕುಟುಂಬದ ಥರ ಇದ್ದೀವಿ. ದಯವಿಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ. ಎಲ್ರಿಗೂ ನಿಮ್ಮೆಲ್ಲರ ಮೀಡಿಯಾ ನಾವೇನೇ ಕಷ್ಟಪಟ್ರು ಇದನ್ನ ನಿಮ್ ಕೈಲಿದೆ, ಇದನ್ನ ಜನತೆಗೆ ತಲುಪಿಸೋದು. ಸೊ ದಯವಿಟ್ಟು ತಲುಪಿಸಿ, ನಮಗೆಲ್ಲ ಹರಿಸಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾಪ್ ಅಲ್ಲಿ ನಮ್ಮ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಮತ್ತೆ ನಾನು ಆನ್ ಸ್ಕ್ರೀನ್ ಅಣ್ಣ ತಮ್ಮನಾಗಿ ವರ್ಕ್ ಮಾಡಿದ್ವಿ ಜೊತೆಲಿ, ಆಫ್ ಸ್ಕ್ರೀನ್ ತುಂಬಾ ಒಳ್ಳೆ ಸ್ನೇಹಿತರು. ಸೊ ಈ ಕತೆ ಆಕ್ಚುಲಿ ಪ್ರೊಡ್ಯೂಸರ್ಸ್ಗಾಗ್ಲಿ ಎಲ್ರಿಗೂ ಹೇಳೋದಕ್ಕೆ ಮುಂಚೆ ನಾವು ಒಟ್ಟಿಗೆ ದಿನವಾಗಿ ಸೀರಿಯಲ್ ಮಾಡುವಾಗ ಈ ಕಥೆಯದ್ದು ಲೈನ್ ಮತ್ತೆ ಅವ್ರಿಗೆ ಆವಾಗ ಅದ್ರ ಬಗ್ಗೆ ತೋಚಿದ್ದು ಹೊಡೆದಿದ್ದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಅವಾಗ ಕೂಡ ಅವಾಗಿಂದ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್, ಆಲ್ 3 ಪ್ರೊಡ್ಯೂಸರ್ಸ್ ಈ ಆಪರ್ಚುನಿಟಿಗೆ. ಅಂಡ್ ಇದರಲ್ಲಿ ಒಂದು ಸಣ್ಣ ಪಾತ್ರ ನಾನು ಮಾಡ್ತಾ ಇದ್ದೀನಿ ಇದಕ್ಕೋಸ್ಕರ. ಟೀಮಲ್ಲೆಲ್ಲರೂ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ ಅಂಡ್ ವರ್ಕ್ಶಾಪ್ ಎಲ್ಲ ತುಂಬಾ ಚೆನ್ನಾಗಿ ಜೋರಾಗಿ ನಡೀತಾ ಇದೆ. And all the best to the team and ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅವರ ಬಲ್ಬಾಗ್ ಅವರು ಕೂಡ ಆಡಿಷನ್ಗೆ ಬಂದ್ಕೊಟ್ಟಿದ್ರು. ಒಂದು ಬಡ್ಡಿ ಬಾಧೆ ಮಾಡೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ನನಗೆ ಅಭ್ಯಾಸ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋದು ಇದು ಫಸ್ಟ್ ಟೈಮ್. ಸೊ ಹಾಗಾಗಿ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್, ಚೇತನ್ ಸರ್ ಆ್ಯಂಡ್ ಚಂದ್ರಶೇಖರ್ ಸರ್. ಅಂಡ್ ಅಫ್ಕೋರ್ಸ್ ಯತ್ರಾಜ್ ಸರ್ ಅವರು ಆಡಿಷನಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ವರ್ಕ್ಶಾಪ್ ತಗೊಂಡು ವೆರಿ ರಿಗರಸ್ ವರ್ಕ್ಶಾಪ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬ ಕಲಿಯೋಕ್ಕೆ ಸಿಕ್ತು. ಮೂವಿಯಲ್ಲಿ ನನ್ನ ಪಾತ್ರನ ನಾನು ಬಿ ಏಬಲ್ ಟು ಫುಲ್ಫಿಲ್ ದ ರೋಲ್ ಅಂತ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ಅಂದ್ಬಿಟ್ಟು. ಸರ್ ನಾನು ಇದರಲ್ಲಿ ಮೂವಿಯಲ್ಲಿ ಒಂದು ಸ್ಮಾಲ್ ರೋಲ್ ಮಾಡ್ತಾ ಇದ್ದೀನಿ, ಪೊಲೀಸ್ ರೋಲು. ಒಳ್ಳೆ ಇದು ಸ್ಟೋರಿ ಕೊಟ್ಟಿದ್ದಾರೆ ನಮಗೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಯತಿರಾಜ್ ಸರ್. ಆ್ಯಂಡ್ ವೆರಿ ಮಚ್ ಥ್ಯಾಂಕ್ಸ್ ಟು ಸುನೀಲ್ ಸರ್ ಫಾರ್ ಸೆಲೆಕ್ಷನ್ ಮೀ. ಸೊ ಹಾಗಾಗಿ ನಂದು ಇದು ಫಸ್ಟ್ ಮೂವಿ ನಂದು. ಸೊ ಇನ್ನು ಮುಂದೆ ಇನ್ನು ಒಳ್ಳೆ ಮೂವೀಸ್ ಬರಲಿ ಅಂತ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಲೋ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಲೋಕ್ ಅಂತ. ಖಂಡಿತ ಬಂದ್ಬಿಟ್ಟು ಬೇರೆ ಯಾರು ನನ್ನ ಹೆಸರು ಸುನಿಲ್ ಅಂದ್ಬಿಟ್ಟು ಒಂದು ಜವಾಬ್ದಾರಿ ಕೊಟ್ಟರು ಮಾಡಿರುವಂತ ಸರಿಯಾಗಿ ಮಾಡ್ತೀನಿ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಹಾಗೆ ಉಳಿಸ್ಕೋತೀನಿ. ಜೊತೆ ಅವ್ರ ಮಗಳ ಪಾತ್ರವಾಗಿ ಮಾಡ್ತಿದ್ದಾರೆ. ಹಲೋ, ನಮಸ್ತೆ. ನಾನು ಯಶಸ್ವಿ ರೋಹಿಣಿ ಅಂತ. ಸೊ ಆ್ಯಕ್ಚುಲಿ ನಂದು ಬಂದು ಯಾವುದೋ ಬೇರೆ ಶಾರ್ಟ್ ಮೂವಿಗೆ ಹೋಗಿ ಅಲ್ಲಿಂದ ಸುನೀಲ್ ಸರ್ ಗೊತ್ತಾಗಿ ಅಲ್ಲಿಂದ ಯತಿರಾಜ್ ಸರ್ ನನ್ನ ಸೆಲೆಕ್ಟ್ ಮಾಡಿರೋದು. ಆ್ಯಕ್ಚುಲಿ ತುಂಬ ನಂದು ಇದು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡ್ತಿರೋದು ಅಂತ. ಸೊ ವರ್ಕ್ಶಾಪ್ ಎಲ್ಲ ಮಾಡಿಸಿ ಯತಿರಾಜು ಸಪೋರ್ಟ್ ಮಾಡಿ ಇರಲಿ ಆಗುತ್ತೆ ನಿಮ್ಮ ಕೈಲಿ ಅನ್ನೋ ಭರವಸೆ ಕೊಟ್ಟು. ಆ್ಯಂಡ್ ಆ್ಯಕ್ಚುಲಿ ಫ್ಯಾಮಿಲಿ ಥರ ನೋಡ್ತಾರೆ ನಮ್ಮನ್ನೆಲ್ಲ. ಸೊ ಅದಕ್ಕೆ ಅಷ್ಟೊಂದೇನು ನರ್ವಸ್ನೆಸ್ ಆಗಲ್ಲ. ಪ್ಲೀಸ್ ಯಾ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಶ್ವೇತಾ, ವಿನೂತಾ, ಇಬ್ರು ಶ್ವೇತಾ ಇದ್ದೀರಾ? ಇಬ್ರು ಬಂದ್ರು ಬೇಗ. ಗ್ರೂಪ್ ಕೂಡ ಅದಕ್ಕೆ ನಮ್ಮ ಟೋಟಲ್ ಎಸ್, ನಮ್ಮ ಅದ್ಭುತ ಚಿತ್ರದ ಟೀಸರ್ ಇನ್ನೊಮ್ಮೆ ಪ್ಲೇ ಆಗುತ್ತೆ. ಈ
ಫೋಟೋ ಸೆಷನ್ ಆದ ನಂತರ ಆಂಕರ್ಗೂ ವರ್ಕ್ಶಾಪ್ ಬಿಟ್ಟಿದ್ಯಾ? ಅಯ್ಯೋ ಸರ್ ನನಗಂತೂ ಹೋಗ್ಬಿಟ್ಟಿದ್ದಾರೆ ಅವರು. ಆಂಕರ್ಗೂ ತಗೊಂಡಿ ಅಂತ ಅಡಿಷನ್ ಬಟ್ಟೆ ನಾನು ಕೇಳಿದ್ದೆ ರಾತ್ರಿ ಫೋನ್ ಮಾಡಿದಾಗ ಹೇಳಿದ್ರು ಫಸ್ಟ್ ಟೈಮ್